Students, first of all, I welcome you all to my fifth video on the chapter that is first PUC chemistry, some basic concepts of chemistry, right? In the previous video, we discussed something about laws of chemical combination, something about laws of chemical combination. Alva? We also discussed something about that is significant figures, determination of significant figures. All these things we discussed. In the today's video, we go for the Dalton's atomic theory. Very important discussion. That is as far as the development of the concept of atom is concerned. At credit of introducing the term atom goes to John Dalton. Look at the term atom. This term atom is from the Latin literature. In the Latin literature, we have one term that is tomio anta ಒಂದು term ಇದೆ. Tomio anta ಒಂದು term ಇದೆ. The meaning of tomio is breakable. The meaning of tomio is breakable. ಯಾವುದಾದ್ರೂ ನೀವು ಬ್ರೇಕ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದನ್ನ ಟೋಮಿಯೋ ಅಂತ ಕರೀತಾರೆ. Look at this. If I add a term in letter A, this atomio. Tomioವನ್ನ atomio ಅಂತ ಬರ್ತದೆ. That is opposite of tomio. ಏನು? Atomio. That is unbreakable. That is according to Dalton, atoms are unbreakable. They cannot be further broken. They cannot be further divided. Such type of particles which cannot be further divided, yes, it is atoms ಅಂತ. ಈ ಒಂದು ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡೋದು ತುಂಬಾ ಇಂಟ್ರೆಸ್ಟಿಂಗ್. ಏನಪ್ಪಾ ಅಂದ್ರೆ ಯಾವುದೇ ಏನು ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ atoms, of course, smallest particle of matter which cannot be further divided, that which cannot be further divided, that is what we call it as atom. Atomio, unbreakable particles of matter, that is what we call it as atom. ಈ ರೀತಿ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ ಆಟಮ್ ಅನ್ನೋದು. ಬಟ್ ಕ್ರೆಡಿಟ್ ಆಫ್ ಇಂಟ್ರೊಡ್ಯೂಸಿಂಗ್ ದ ಟರ್ಮ್ ಆಟಮ್ ಗೋಸ್ ಟು ಜಾನ್ ಡಾಲ್ಟನ್. ಬಟ್ ಬಿಫೋರ್ ಜಾನ್ ಡಾಲ್ಟನ್, ಅವರ್ ಇಂಡಿಯನ್ ಫಿಲಾಸಫರ್ ಆಚಾರ್ಯ ಕನ್ನದ, ನಮ್ಮ ಇಂಡಿಯನ್ ಫಿಲಾಸಫರ್ ಆಚಾರ್ಯ ಕನ್ನದ ಅನ್ನೋನು ಏನ್ ಮಾಡ್ತಾನೆ, ಈ ಟರ್ಮ್ ಅನ್ನು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿರ್ತಾನೆ. ದಟ್ ಈಸ್ ಇನ್ ದ he introduced the term that is what we call it as ಪರಮಾಣು ಅಂತ ಒಂದು ಟರ್ಮ್ ಅನ್ನ ಅವನು ಕನ್ನಡದನ್ನು ಕೂಡ ಇಂಟ್ರೊಡ್ಯೂಸ್ ಮಾಡುತ್ತಾನೆ. ಹೇಗೆ ಅವನು ಕಾನ್ಸೆಪ್ಟ್ ಆಫ್ ಪರಮಾಣು ಇಂಟ್ರೊಡ್ಯೂಸ್ ಮಾಡ್ತಾನೆ ಅಂತ ಹೇಳಿದ್ರೆ, ಲುಕ್ ಅಟ್ ದಿಸ್. ಕಾನ್ಸೆಪ್ಟ್ ಆಫ್ ಆಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ದಟ್ ಈಸ್ ಏನಪ್ಪಾ ಅಂದ್ರೆ ಯಾವುದೇ ಒಂದು ಸಬ್ಸ್ಟೆನ್ಸ್ ಅನ್ನು ನೀವು ಏನಪ್ಪಾ ದಿಸ್ ಜಸ್ಟ್ ಇಮ್ಯಾಜಿನ್ ದಿಸ್ ಇಸ್ ಒನ್ ಸ್ಮಾಲ್ ಎಸ್ ಇಟ್ ಈಸ್ ಓಕೆನಾ, ಓಕೆ ಸ್ಟಿಕ್ ಇದೆ ಓಕೆನಾ. ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ದಟ್ ಈಸ್ ಕಟ್ ಮಾಡ್ಬೋದು ನಾನು, ಹೌದಾ? ಈ ಕಡ್ಡಿಯನ್ನ ಕಟ್ ಮಾಡ್ಬೋದು ಈ ತರ, ಹೌದಾ? ಐ ಕ್ಯಾನ್ ಕಟ್ ಇಟ್ ಈಸಿಲಿ. ಎಸ್, ಯು ಗೋ ಆನ್ ಕಟಿಂಗ್ ದ ಇಸ್ ಇದನ್ನ ಕಟ್ ಮಾಡ್ತಾ ಹೋಗಿ, ರೈಟ್? ಈ ಕಡ್ಡಿಯನ್ನ ಕಟ್ ಮಾಡ್ತಾ ಹೋಗಿ, ಓಕೆನಾ? ಜಸ್ಟ್ ಗೋ ಆನ್ ಕಟಿಂಗ್ ದಿಸ್ ಕಟ್ ಮಾಡ್ತಾ ಹೋಗಿ, ಓಕೆನಾ? ಕಟ್ ಮಾಡ್ತಾ ಹೋದಂಗೆ ಏನಾಗುತ್ತೆ ಗೊತ್ತಾ, ಫೈನಲಿ ಯು ವಿಲ್ ರೀಚ್ ಒನ್ ಸ್ಟೇಜ್. ಇದು ಹೀಗೆ ಕಟ್ ಮಾಡ್ತಾ ಹೋದಾಗ ಏನಾಗುತ್ತೆ ನೋಡಿ, ನೀವು ಇದನ್ನೇ ನೀವು ಕಟ್ ಮಾಡ್ತಾ ಹೋದಂಗೆಲ್ಲ ಏನಾಗುತ್ತೆ, ಬರ್ತಾ ನಿಮಗೆ ಕಟ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ. ಇದನ್ನ ಬಿಗಿನಿಂಗ್ ಅಲ್ಲಿ ಈಸಿಯಾಗಿ ಒಂದು ಉದ್ದ ಕಡ್ಡಿಯನ್ನು ಏನ್ ಮಾಡಿದೆ, ನಾನು ಈಸಿಯಾಗಿ ಕಟ್ ಮಾಡಿದೆ. ಅದನ್ನ ಹಾಗೆ ಕಂಟಿನ್ಯೂ ಮಾಡಿದ್ರೆ ಕೊನೆಗೆ ಏನಾಗುತ್ತೆ, ಯು ವಿಲ್ ರೀಚ್ ಒನ್ ಸ್ಟೇಜ್. ಈ ತರ ಒಂದು ಸ್ಪೇಸ್ ಸಿಗುತ್ತೆ. ಮತ್ತೆ ಕಟ್ ಮಾಡಕ್ ಹೋದ್ರೆ ಕಷ್ಟ ಆಗುತ್ತೆ, ಓಕೆನಾ? ಬೇರೆ ಡಿವೈಸಸ್ ತಗೊಂಡು ನೀವು ಕಟ್ ಮಾಡ್ಬೋದು ಬೇಕಾದ್ರೆ. ಹಾಗೆ ಏನಪ್ಪಾ ಅಂದ್ರೆ ಯಾವುದೇ ಮ್ಯಾಟರ್ ನೀವು ಕಟ್ ಮಾಡ್ತಾ ಹೋದ್ರೆ ಫೈನಲಿ ಯು ವಿಲ್ ರೀಚ್ ಒನ್ ಸ್ಟೇಜ್ that particular stage, at that particular stage that matter cannot be further divided. ಈ ಒಂದು ಕಾನ್ಸೆಪ್ಟ್ ಅನ್ನ ಏನಪ್ಪಾ ಅಂದ್ರೆ ಆಚಾರ್ಯ ಕನ್ನಡ ಏನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಈ ಜಸ್ಟ್ ಕಾಲ್ ದಟ್ ದಿ ಟರ್ಮ್ ದಟ್ ಪಾರ್ಟಿಕಲ್, that ultimate particle of matter which cannot be further divided as ಪರಮಾಣು ಅಂತ ಕರೀತಾನ ಅವನು. ಬಟ್ ಆದ್ರೆ ಕ್ರೆಡಿಟ್ ಆಫ್ ಇಂಟ್ರೊಡ್ಯೂಸ್ ದ ಟರ್ಮ್ ಆಟಮ್ ಅಂಡ್ ಆಫ್ ಕೋರ್ಸ್ didn't go to ಆಚಾರ್ಯ ಕನ್ನಡ, ಬಟ್ ಇಟ್ ಗೋಸ್ ಟು ಜಾನ್ ಡಾಲ್ಟನ್, ಓಕೆನಾ? ಹಾಗಾಗಿ ನಮ್ಮ ಇಂಡಿಯನ್ ಫಿಲಾಸಫರ್ಸ್ ಕೂಡ ಈ ಕಾನ್ಸೆಪ್ಟ್ ಆಫ್ ಆಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಬಟ್ ಕ್ರೆಡಿಟ್ ಮಾತ್ರ ಯಾರಿಗೆ ಹೋಗುತ್ತೆ ಅಂದ್ರೆ ಜಾನ್ ಡಾಲ್ಟನ್ಗೆ ಹೋಗುತ್ತೆ. ಇರ್ಲಿ, ಏನೇ ಇರ್ಲಿ, even our Indian philosophers, they contributed a lot for the development of chemistry that we discussed, in which course ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಓಕೆನಾ? ಇರ್ಲಿ. And of course, as far as John Dalton's concept of atom is concerned, he proposed one, yes, it is theory in order to account for the concept of atom. Atom ಹೇಗಿರುತ್ತೆ, ಅದರ ಪ್ರಾಪರ್ಟೀಸ್ ಏನಂತ ಹೇಳಲಿಕ್ಕೆ ಅವನು ಒಂದು ಥಿಯರಿನ ಡೆವಲಪ್ ಮಾಡ್ತಾನೆ. ದಟ್ ಈಸ್ ಪಾಪ್ಯುಲರ್ಲಿ ಕಾಲ್ಡ್ as Dalton's atomic theory. That is popularly called as Dalton's atomic theory. In the Dalton's atomic theory, we have certain postulates. Those statements ಇದೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ರೈಟ್ ದಿ ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಕೇಳ್ತಾರೆ.
ಓಕೆ 3 ಮಾರ್ಕ್ಸ್ ಕೇಳ್ತಾರೆ, ಹಾಗಾಗಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ವಾಟ್ ಆರ್ ದಿ ಪಾಸ್ಟುಲೇಟ್ಸ್? ವಾಟ್ ಆರ್ ದಿ ಪಾಸ್ಟುಲೇಟ್ಸ್? That is important statements, okay na, regarding, yes, it is concept of atom. Yes, according to John Dalton, yes, it is matter is made up of small, minute, indivisible particles called atoms. That is, matter is made up of small, minute, indivisible. Spelling ನೋಡ್ಕೊಳ್ಳಿ ಕರೆಕ್ಟ್ ಆಗಿ. Indivisible. INDIVISIBLE. ಬಹಳ ಸ್ಟೂಡೆಂಟ್ಸ್ ಕೆಲವು ಹಿಂಗ್ ಬರ್ದ್ಬಿಡ್ತಾರೆ, ಇಂಡಿವಿಜುವಲ್ ಅಂತ ಬರ್ದ್ಬಿಡ್ತಾರೆ. ಇಂಡಿವಿಜುವಲ್ ಅಲ್ಲ ನಾ ಹೇಳ್ತದ್ದು, ಇಂಡಿವಿಜುವಲ್ ಅಲ್ಲ ನಾ ಹೇಳ್ತಾರೆ ಇಂಡಿವಿಸಿಬಲ್ ಅಂದ್ರೆ ಕೆನಾಟ್ ಬಿ ಡಿವೈಡೆಡ್ ಅಂತ ಅರ್ಥ. ಡಿವೈಡ್ ಅಂದ್ರೆ ಏನೋ ಕಟ್ ಅಂತ, ಹೌದಾ? ನಾ ಹೇಳ್ತದ್ದು ಇಂಡಿವೈಡ್, ಇಂಡಿವಿಸಿಬಲ್, ಓಕೆನಾ, ವಿಚ್ ಕೆನಾಟ್ ಬಿ ಫರ್ದರ್ ಡಿವೈಡೆಡ್. ದಟ್ ಈಸ್ ಮ್ಯಾಟರ್ ಈಸ್ ಮೇಡ್ ಅಪ್ ಆಫ್ ಸ್ಮಾಲ್, ಮೈನ್ಯೂಟ್, indivisible particles. Indivisible particles called atoms. ಆ indivisible particles ಅನ್ನ ಅವನೇನಂತ ಕರೀತಾನೆ? Atoms ಅಂತ ಕರೀತಾನೆ. ಓಕೆನಾ? And in the second proposal, in the second postulate, according to, yes, it is John Dalton, yes, all atoms of given element, all atoms of given element, all atoms of given element are characterized by identical properties. All atoms of given element are characterized by identical properties. Okay na? And even that includes mass also. That is, all atoms of given element are characterized by identical mass. And atoms of different elements, atoms of different elements, atoms of different elements will have, yes, it is different properties. Atoms of different elements will have different properties. Correct ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. All atoms of given element, for example, copper ಇದೆ ಅಂತ ಇಟ್ಕೊಳ್ಳಿ, iron ಇದೆ ಅಂತ ಇಟ್ಕೊಳ್ಳಿ. Okay, this is one element, this is another element of iron, that is iron, this is copper. All atoms of copper, all atoms of copper are characterized by ಐಡೆಂಟಿಕಲ್ ಪ್ರಾಪರ್ಟೀಸ್. ಅಂದ್ರೆ ಕಾಪರ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಆಟಮ್ಸ್ ಗಳ ಪ್ರಾಪರ್ಟಿ ಒಂದೇ ರೀತಿ ಆಗಿರ್ತದೆ. ಐರನ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಆಟಮ್ಸ್ ಗಳ ಪ್ರಾಪರ್ಟಿ ಕೂಡ ಒಂದೇ ರೀತಿ ಆಗಿರ್ತದೆ. ದಟ್ ಈಸ್, ಆಲ್ ಆಟಮ್ಸ್ ಆಫ್ ಗಿವನ್ ಎಲಿಮೆಂಟ್ ಹ್ಯಾವ್ ಐಡೆಂಟಿಕಲ್ ಪ್ರಾಪರ್ಟೀಸ್. ಅಂಡ್ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಗಾಟ್ ಡಿಫರೆಂಟ್ ಪ್ರಾಪರ್ಟೀಸ್. ಅಂದ್ರೆ ಆಟಮ್ಸ್ ಆಫ್ ಕಾಪರ್ ಆರ್ ಡಿಫರೆಂಟ್ ಫ್ರಮ್ ಆಟಮ್ಸ್ ಆಫ್ ಐರನ್, ಹೌದಲ್ವಾ? ಆಟಮ್ಸ್, ಕಾಪರ್ ಆಟಮ್ಸ್ ಪ್ರಾಪರ್ಟೀಸ್ ಮತ್ತೆ ಐರನ್ ಆಟಮ್ಸ್ ಪ್ರಾಪರ್ಟೀಸ್ ಮತ್ತೆ ವ್ಯತ್ಯಾಸ ಇರ್ತದೆ. ಬಿಕಾಸ್ ದೇ ಆರ್ ಡಿಫರೆಂಟ್ ಎಲಿಮೆಂಟ್ಸ್. ಇದೊಂದು ಎಲಿಮೆಂಟ್, ಇದೊಂದು ಎಲಿಮೆಂಟ್. ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಗಾಟ್ ಡಿಫರೆಂಟ್ ಪ್ರಾಪರ್ಟೀಸ್, ಬಟ್ all atoms of copper will have same properties, all atoms of iron will have same properties. That is the meaning of it. All atoms of given element have identical properties. ಒಂದು ಎಲಿಮೆಂಟಿನ, ಒಂದು ಎಲಿಮೆಂಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಆಟಮ್ಗಳ ಪ್ರಾಪರ್ಟೀಸ್ ಒಂದೇ ಆಗಿರ್ತದೆ. ಇವನ್ all atoms of given element have got same mass, and atoms of different elements have got different properties. Atoms of different elements have got different properties. That is quite natural, howda? And that is in the third proposal, right? In the third postulate. So what is that third postulate ante? Okay na? According to Dalton, atoms of different elements, atoms of different elements combine to form, combine in fixed ratio. Atoms of different elements combine in fixed ratio. Atoms of different atoms of different elements, atoms of different elements combine in fixed ratio to form a new substance called compound. To form a new substance called compound. Atoms of different elements. For example, carbon is one element, oxygen is another element. Atoms of different elements combine to form a new substance, that is compound, that is CO2. CO2 is a compound that is produced by the combination of carbon and oxygen. Atoms of different elements combine to form a new substance that is called compound. And here, this compound contains these atoms in fixed ratio, that is. This compound contains these elements, in fixed ratio. Atoms of different elements combine in fixed ratio to form a new substance called, yes, it is compound. Yakandre, in the case of carbon dioxide, there is 12 grams of carbon reacts with 32 grams of oxygen. Nanu British closer 12 grams of carbon combines with
32 grams of oxygen. ಹೌದಾ? This is the fixed ratio by mass of carbon and oxygen. Atoms of different elements combine in fixed ratio to form a new substance called, yes, it is compound. So that is what we call it as third proposal. In the fourth proposal, we will talk about something about chemical reactions. You know, fourth proposal ಅಲ್ಲಿ chemical reactions ಅಂದ್ರೆ ಏನು ಅಂತ ಹೇಳ್ತಾನೆ. Fourth proposal ಅಲ್ಲಿ ಇವನು ಏನು ಹೇಳ್ತಾನೆ, chemical reactions ಬಗ್ಗೆ ಮಾತಾಡ್ತಾನೆ. According to John Dalton, yes, it is chemical reactions are nothing but reorganization of atoms. Chemical reactions ಅಂದ್ರೆ there is a reorganization of atoms. Atoms undergo reorganization to form, yes, it is new substance. That is what we call it as chemical reaction. Chemical reactions are nothing but reorganization of atoms ಅಥವಾ rearrangement of atoms in a given matter. ಒಂದು ಮ್ಯಾಟರ್ ಅಲ್ಲಿ ಆಟಮ್ಸ್ ಏನಾಗ್ತವೆ, ರೀಅರೇಂಜ್ ಆಗ್ತವೆ ಅಥವಾ ರೀಆರ್ಗನೈಸ್ ಆಗ್ತವೆ, ಆಗ ಒಂದು ಹೊಸ ಸಬ್ಸ್ಟೆನ್ಸ್ ಬರುತ್ತೆ. ಹಾಗಾಗಿ ಅಕಾರ್ಡಿಂಗ್ ಟು ಜಾನ್ ಡಾಲ್ಟನ್, chemical reactions are nothing but reorganization of atoms, and of course here atoms can neither be created here in chemical reaction. Atoms can neither be created nor be destroyed. Here atoms can neither be created nor be destroyed. Atoms ಇಲ್ಲಿ ಹೊಸದಾಗಿ ಕ್ರಿಯೇಟ್ ಆಗೋದಿಲ್ಲ, ಜೊತೆಗೆ atoms ಇಲ್ಲಿ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗೋದಿಲ್ಲ. ಓಕೆನಾ? ಬಟ್ ಏನಾಗ್ತವೆ, atoms undergo reorganization during transformation of matter. Atoms undergo reorganization. Here atoms can neither be created nor be destroyed. ನೋಡಿ, ಅವನು ಈ ಪಾಸ್ಟುಲೇಟ್ಸ್ ಅನ್ನ ಕೊಡ್ತಾನೆ. ಈ ಪಾಸ್ಟುಲೇಟ್ಸ್ ಸರಿ ಇರ್ಬೋದು, ಸರಿ ಇಲ್ಲದೆ ಇರ್ಬೋದು, ಬಟ್ ಅವನು ಏನ್ ಹೇಳ್ತಾನೆ ಅದನ್ನ ನಾವು ಹೇಳ್ತಾ ಇದ್ದೀನಿ ಅಷ್ಟೇ. Whatever the postulates that John Dalton has given, that I am discussing now. Some postulates are correct and some postulates are wrong. ಯಾಕಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಇದೆ ಇಲ್ಲಿ. ಯಾಕಂದ್ರೆ ಆಟಮ್ಸ್ ಆರ್ ಇಂಡಿವಿಸಿಬಲ್ ಅನ್ನೋದೇ ರಾಂಗ್ ಈಗ. ಯಾಕಂದ್ರೆ ಜಾನ್ ಡಾಲ್ಟನ್ ಕಾಲದಲ್ಲಿ ಅದನ್ನೆಲ್ಲರೂ ನಂಬಿದ್ರು, ಆಟಮ್ಸ್ ಅನ್ನ ಡಿವೈಡ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ನಂಬಿದ್ರು. ಈಗ ಏನಾಗಿದೆ ಅಂದ್ರೆ, ಡ್ಯೂ ಟು ದಿ ಇನ್ವೆನ್ಷನ್ ಆಫ್ ವೇರಿಯಸ್ ಸ್ಪೆಕ್ಟ್ರೋಸ್ಕೋಪಿ ಟೆಕ್ನಿಕ್ಸ್, ಕೆಲವು ಸ್ಪೆಕ್ಟ್ರೋಸ್ಕೋಪಿ ಟೆಕ್ನಿಕ್ಸ್ ಇನ್ವೆನ್ಷನ್ ಆದ್ಮೇಲೆ ಏನಾಗಿದೆ ಅಂದ್ರೆ, we are able to divide the atom into, even we can divide the atoms further. ಹೌದಾ? ನಾವು ಆಟಮ್ಸ್ ಇನ್ನು ಫರ್ದರ್ ಡಿವೈಡ್ ಮಾಡ್ಬಿಟ್ಟು ಎಲೆಕ್ಟ್ರಾನ್ಸ್, ನ್ಯೂಟ್ರಾನ್ಸ್, ಪ್ರೋಟಾನ್ಸ್ ಆಗಿ ಡಿವೈಡ್ ಮಾಡ್ಬೋದು, ಹೌದಾನೆ? ಆದ್ರೆ ಜಾನ್ ಡಾಲ್ಟನ್ ಟೈಮ್ ಅಲ್ಲಿ ಆಟಮ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿರಲಿಲ್ಲ. ಬಟ್ ನಂತರ ಏನಾಗುತ್ತೆ ಅಂದ್ರೆ, ಡ್ಯೂ ಟು ದ ಇನ್ವೆನ್ಷನ್ಸ್ ಬೈ ಡಿಫರೆಂಟ್ ಸೈಂಟಿಸ್ಟ್, now we are at the conclusion that even atoms can be divided. ಹೌದಾ? even atoms can be divided. That's a drawback of the John Dalton's theory. ಇಲ್ಲಿ ನೋಡಿ, atoms of yes, it is given element have got identical properties and identical mass ಇದೆಯಲ್ಲ, ಅದು ಕೂಡ ರಾಂಗ್. ಯಾಕಂದ್ರೆ ಐಡೆಂಟಿಕಲ್ ಮಾಸ್ ಅನ್ನೋದು ತಪ್ಪು. ಬಿಕಾಸ್ ಇಫ್ ಐ ಟೇಕ್ ಎ ಸ್ಯಾಂಪಲ್ ಆಫ್ ಕಾರ್ಬನ್, ಇಟ್ ಕಂಟೈನ್ಸ್ C12, C13, C14 ಐಸೋಟೋಪ್ಸ್ ಇರುತ್ತೆ. ಜಾನ್ ಡಾಲ್ಟನ್ ಟೈಮ್ ಅಲ್ಲಿ ಐಸೋಟೋಪ್ಸ್ ಬಗ್ಗೆ ಯಾವುದೇ ರೀತಿ ಇರ್ತಕ್ಕಂತ ಕಾನ್ಸೆಪ್ಟ್ ಇರಲಿಲ್ಲ. ಆದ್ರೆ ಈಗ ಒಂದು ಕಾರ್ಬನ್ ಸ್ಯಾಂಪಲ್ ತಗೊಂಡ್ರೆ ಬರೀ C12 ಮಾತ್ರ ಇರೋದಿಲ್ಲ, C13 ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ 13 ಅಂಡ್ C14 ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ 14. ಈ ಎಲ್ಲಾ ಐಸೋಟೋಪ್ಸ್ ಈಗ ನಮಗೆ ಗೊತ್ತಾಗಿದೆ, ಅಲ್ಲಿ ಎಲಿಮೆಂಟ್ಸ್ ಎಲ್ಲ ಐಸೋಟೋಪ್ಸ್ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಿದೆ. ಹಾಗಾಗಿ ಈ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಈ ಸ್ಟೇಟ್ಮೆಂಟ್ಸ್ ಸರಿನೋ ತಪ್ಪೋದು ನಂತರ ವಿಚಾರ ಮಾಡೋಣ. ಆದ್ರೆ ಜಾನ್ ಡಾಲ್ಟನ್ ಏನ್ ಹೇಳ್ತಾನೆ ಅಂತಂದ್ರೆ, ಅಕಾರ್ಡಿಂಗ್ ಟು ಜಾನ್ ಡಾಲ್ಟನ್, ಮ್ಯಾಟರ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಸ್ಮಾಲ್ ಮೈನ್ಯೂಟ್ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್, ಇಂಡಿವಿಸಿಬಲ್ ಪಾರ್ಟಿಕಲ್ಸ್ ಕಾಲ್ಡ್ ಆಟಮ್ಸ್. ಹೌದಾ? ಆಟಮ್ಸ್ ಆಫ್ ಗಿವನ್ ಎಲಿಮೆಂಟ್ ಹ್ಯಾವ್ ಐಡೆಂಟಿಕಲ್ ಪ್ರಾಪರ್ಟೀಸ್ ಇನ್ಕ್ಲೂಡಿಂಗ್ ಐಡೆಂಟಿಕಲ್ ಮಾಸ್. Atoms of different elements have got different properties. ಹೌದಾ? Then atoms of different elements combine in fixed ratio to form new substance called compound. Chemical reaction is nothing but reorganization of atoms. Chemical reaction is nothing but reorganization of atoms. Here atoms can neither be created nor be destroyed. So this is what we call it as Dalton's atomic theory. Important discussion, you can expect this for the 3 marks. Agboda? So this is what we call Dalton's atomic theory, right? Now at this moment, we'll go to the next concept, that is concept of atomic weight concept, or you can see that atomic mass concept. Okay, na? And this is familiar term for you. You already lower classes atomic mass, atomic weights begin ಓದಿದ್ದೀರಾ. Even you know the atomic mass of some elements, that is atomic mass of hydrogen 1.008 ಅಂತ ಗೊತ್ತಿದೆ, atomic mass of oxygen 16 ಅಂತ ಗೊತ್ತಿದೆ, atomic mass of sodium 23 ಅಂತ ಗೊತ್ತಿದೆ, atomic mass of copper 63 ಅಂತ ಗೊತ್ತಿದೆ. ಹೌದಾ? ಇದೆಲ್ಲ ನಿಮಗೆ ಗೊತ್ತಿದೆ. ಹಾಗಾದ್ರೆ ನನ್ನ ಉದ್ದೇಶ ಇವತ್ತಿನ ಡಿಸ್ಕಷನ್ ಏನಪ್ಪಾ ಅಂದ್ರೆ, ವಾಟ್ ದಟ್ ಅಟಾಮಿಕ್ ಮಾಸ್ ಇಂಡಿಕೇಟ್ಸ್.
ವಾಟ್ ಇನ್ಫಾರ್ಮೇಶನ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಆನ್ ದ ಬೇಸಿಸ್ ಆಫ್ ದಿ ಅಟಾಮಿಕ್ ಮಾಸ್ ಅನ್ನೋ ಪ್ರಶ್ನೆ ಬರ್ತದೆ. ನಿಮಗೆ ಗೊತ್ತಿದೆ ಆಟಮ್ಸ್ ಆರ್ ವೆರಿ ವೆರಿ ಸ್ಮಾಲ್ ಅಂಡ್ ದೇರ್ ಮಾಸ್ ಇಸ್ ಈವನ್ ವೆರಿ ಸ್ಮಾಲ್. ಎಷ್ಟು ಚಿಕ್ಕದಪ್ಪ ಅಂದ್ರೆ ಲುಕ್ ಅಟ್ ದಿಸ್, ಐ ಹ್ಯಾವ್ ಗಿವನ್ ಸಮ್ ಅಟಾಮಿಕ್ ಮಾಸ್ ಆಫ್ ಸಿಂಗಲ್ ಆಟಮ್ ಆಫ್ ಸರ್ಟನ್ ಎಲಿಮೆಂಟ್ಸ್ ಲೈಕ್ ಮಾಸ್ ಆಫ್ ಒನ್ ಆಟಮ್ ಆಫ್ ಸೋಡಿಯಂ ಇಸ್ 3.819 into 10 to the power minus 23 grams. ಅಂದ್ರೆ mass of single atom of elements will be in the range of negative powers of 10, that is 10 to the power of minus 23 grams. ನಾನು ಹೇಳಿದೆ atoms are first of all very very small and their masses will be even very small, that is in the range of negative powers of 10 to the power of minus 23 grams range ಅಲ್ಲಿ ಇರುತ್ತೆ. Mass of one atom of sodium is 3.819 into 10 to the power minus 23 grams. Mass of one atom of oxygen is 2.656 into 10 to the power minus 23 grams. Mass of one atom of hydrogen is 1.66 into 10 to the power minus 24 grams. ಈ ತರ mass of one atom of element will be in the range of negative powers of 10. ಒಂದು ಆಟಮಿನ ತೂಕ ಯಾವತ್ತೂ ಕೂಡ ನೆಗೆಟಿವ್ ಪವರ್ಸ್ ಆಫ್ 10 ಅಲ್ಲಿ ಇರ್ತದೆ. ಇದರ ಅರ್ಥ ಏನಪ್ಪಾ ಅಂದ್ರೆ 0.00022 zeros ಆದ್ಮೇಲೆ ಒಂದು ನಂಬರ್ ಸ್ಟಾರ್ಟ್ ಆಗುತ್ತೆ. ಈ ತರ ದಿಸ್ ಇಸ್ ಲೈಕ್ ದಿಸ್, the mass of single atom of element. It's very very small. Because of that very small value of mass of single atom of element, it is very difficult for us to compare the mass of single atoms of different elements. ಬೇರೆ ಬೇರೆ ಎಲಿಮೆಂಟ್ಸ್ ಗಳ ಸಿಂಗಲ್ ಆಟಮ್ ಮಾಸ್ ಅನ್ನ ಕಂಪೇರ್ ಮಾಡ್ಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಕಂಪೇರ್ ಮಾಡೋದಂದ್ರೆ ನನ್ನ ಹತ್ರ ಯಾವ್ದೋ ಒಂದ್ ಎರಡು ಆಟಮ್ಸ್ ಇದೆ ಅಂದ್ರೆ ಈ ಎರಡು ಆಟಮ್ಸ್ ಅಲ್ಲಿ ಯಾವ್ದು ತೂಕ ಜಾಸ್ತಿ ಇದೆ ಯಾವ್ದು ತೂಕ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಹೇಳೋದು ಕಷ್ಟ ಆಗುತ್ತೆ. ಬಿಕಾಸ್ the mass of single atom of element will be very very small and it will be in the range of negative powers of 10. ಇಷ್ಟು ಚಿಕ್ಕ ವ್ಯಾಲ್ಯೂ ಇರೋದ್ರಿಂದ ಏನಾಗುತ್ತೆ ಅಂದ್ರೆ it is very difficult for us to compare the masses of different atoms of elements. ಅದಕ್ಕೆ ಸೈಂಟಿಸ್ಟ್ ಗಳೆಲ್ಲ ಸೇರ್ಬಿಟ್ಟು ಮೆಥಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಪ್ಪಾ ಅಂದ್ರೆ instead of expressing mass of single atom of element in terms of grams, ಮಾಸ್ ಆಫ್ ಸಿಂಗಲ್ ಆಟಮ್ ಆಫ್ ಎಲಿಮೆಂಟ್ಸ್ ಅನ್ನ ಗ್ರಾಮ್ಸ್ ಅಲ್ಲಿ ಬರೆದ್ರೆ ನಮಗೆ ನೆಗೆಟಿವ್ ಪವರ್ಸ್ ಆಫ್ 10 ಬರುತ್ತೆ. ಅವಾಗ ನಮಗೆ ಕಷ್ಟ ಆಗುತ್ತೆ. ಸರಿ, ಒಪ್ಕೊಳ್ಳೋಣ. ಅದಕ್ಕೆ ಏನ್ ಮಾಡ್ತಾರೆ, ಇನ್ಸ್ಟೆಡ್ ಆಫ್ ಎಕ್ಸ್ಪ್ರೆಸಿಂಗ್ ಮಾಸ್ ಆಫ್ ಸಿಂಗಲ್ ಆಟಮ್ ಆಫ್ ಎಲಿಮೆಂಟ್ಸ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ಸ್, ದೇ ಎಕ್ಸ್ಪ್ರೆಸ್ಡ್ ಮಾಸ್ ಆಫ್ ಸಿಂಗಲ್ ಆಟಮ್ ಆಫ್ ಎಲಿಮೆಂಟ್ ಇನ್ ಟರ್ಮ್ಸ್ ಆಫ್ ರಿಲೇಟಿವ್ ಮಾಸ್. ಅಬ್ಸಲ್ಯೂಟ್ ವ್ಯಾಲ್ಯೂ ಬದಲಾಗಿ ಏನ್ ಮಾಡಿದ್ರು, ರಿಲೇಟಿವ್ ಮಾಸ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ರಿಲೇಟಿವ್ ಮಾಸ್ ಅಂದ್ರೆ ಏನು ಅಂದ್ರೆ ದೇ ಕಂಪೇರ್ಡ್ ಮಾಸ್ ಆಫ್ ಸಿಂಗಲ್ ಆಟಮ್ಸ್ ಆಫ್ ಎಲಿಮೆಂಟ್ಸ್ with that of the reference element. ಏನ್ ಮಾಡ್ತಾರೆ ಅಂದ್ರೆ ಮಾಸ್ ಆಫ್ ಸಿಂಗಲ್ ಆಟಮ್ ಆಫ್ ಎಲಿಮೆಂಟ್ ತಗೊಂಡ್ಬಿಟ್ಟು ಅದನ್ನ ಒಂದು ರೆಫರೆನ್ಸ್ ಆಟಮ್ ತೂಕದಿಂದ ಏನ್ ಮಾಡ್ತಾರೆ, ಡಿವೈಡ್ ಮಾಡ್ತಾ ಹೋಗ್ಬಿಡ್ತಾರೆ. ಏನಪ್ಪಾ ಅಂದ್ರೆ ದ ಡಿಫೈನ್ಡ್ ಅಟಾಮಿಕ್ ಮಾಸ್ ಆಸ್ ದಟ್ ಈಸ್ ಅಟಾಮಿಕ್ ಮಾಸ್ ಈಸ್ ಈಕ್ವಲ್ ಟು ದಟ್ ಈಸ್ ಮಾಸ್ ಆಫ್ ಎಸ್ ಇಟ್ ಈಸ್ ಒನ್ ಆಟಮ್ ಆಫ್ ಎಸ್ ಇಟ್ ಈಸ್ ಎಲಿಮೆಂಟ್, ಓಕೆನಾ, ಡಿವೈಡೆಡ್ ಬೈ ಮಾಸ್ ಆಫ್ ಒನ್ ಆಟಮ್ ಆಫ್ yes it is standard element. ಹೌದಾ, ಮಾಸ್ ಆಫ್ ಒನ್ ಆಟಮ್ ಆಫ್ ಸ್ಟ್ಯಾಂಡರ್ಡ್ ಎಲಿಮೆಂಟ್. ಈ ತರ ಏನ್ ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ನ್ಯೂಮರೇಟರ್ ಕೂಡ 10 to the minus 23 ಇರ್ತದೆ, ಡಿನಾಮಿನೇಟರ್ ಕೂಡ 10 to the minus 23 ಇರ್ತದೆ. ಹೌದು ತಾನೆ? ಯಾಕಂದ್ರೆ ಮಾಸ್ ಆಫ್ ಸಿಂಗಲ್ ಆಟಮ್ಸ್ ಆಫ್ ಎಲಿಮೆಂಟ್ಸ್ ವಿಲ್ ಬಿ ಇನ್ ದ ರೇಂಜ್ ಆಫ್ ನೆಗೆಟಿವ್ ಪವರ್ಸ್ ಆಫ್ 10. ಆಗೇನಾಗುತ್ತೆ 10 to the minus 23 ಏನಾಗುತ್ತೆ, ಕ್ಯಾನ್ಸಲ್ ಆಗ್ಬಿಡುತ್ತೆ. ಇಲ್ಲೂ 10 to the minus 23 ಬರುತ್ತೆ, ಇಲ್ಲೂ 10 to the minus 23 ಬರುತ್ತೆ. ಆಗೇನಾಗುತ್ತೆ, ಯು ಕ್ಯಾನ್ ಅವಾಯ್ಡ್ ಎಕ್ಸ್ಪ್ರೆಸಿಂಗ್ ಮಾಸ್ ಆಫ್ ಸಿಂಗಲ್ ಆಟಮ್ಸ್ ಆಫ್ ಎಲಿಮೆಂಟ್ಸ್ ಇನ್ ಟರ್ಮ್ಸ್ ಆಫ್ ನೆಗೆಟಿವ್ ಪವರ್. ಹೌದಾನೆ? ಅದಕ್ಕೆ ಏನ್ ಮಾಡ್ತಾರೆ, ಈ ಒಂದು ಮೆಥಡ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ದೇ ಎಕ್ಸ್ಪ್ರೆಸ್ಡ್ ದಿ ಮಾಸ್ ಆಫ್ ಸಿಂಗಲ್ ಆಟಮ್ಸ್ ಆಫ್ ಎಲಿಮೆಂಟ್ಸ್ ಇನ್ ಟರ್ಮ್ಸ್ ಆಫ್ ರಿಲೇಟಿವ್ ಮಾಸ್ ಬೈ ಕಂಪೇರಿಂಗ್ ಮಾಸ್ ಆಫ್ ಸಿಂಗಲ್ ಆಟಮ್ ಆಫ್ ಎಲಿಮೆಂಟ್ ವಿತ್ ದಿ ಸ್ಟ್ಯಾಂಡರ್ಡ್ ಎಲಿಮೆಂಟ್. ಹಾಗಾದ್ರೆ ಸ್ಟ್ಯಾಂಡರ್ಡ್ ಎಲಿಮೆಂಟ್ ಯಾವ್ದು ತಗೋಬೇಕು ಅಲ್ವಾ, ಪ್ರಶ್ನೆ ಬರುತ್ತಾನೆ. ಯಾವ ಎಲಿಮೆಂಟಿನ ತೂಕದಿಂದ ಎಲ್ಲ ಎಲಿಮೆಂಟ್ಸ್ ಗಳ ತೂಕವನ್ನ ಡಿವೈಡ್ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ದೇ ಸೆಲೆಕ್ಟೆಡ್ ಫಾರ್ ದ ಫಸ್ಟ್ ಟೈಮ್ ದ ಮಾಸ್ ಆಫ್ ಸಿಂಗಲ್ ಆಟಮ್ ಆಫ್ ಹೈಡ್ರೋಜನ್. ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಹೈಡ್ರೋಜನ್ ಸೆಲೆಕ್ಟ್ ಮಾಡ್ಕೋತಾರೆ. ಯಾಕಂದ್ರೆ ಹೈಡ್ರೋಜನ್ ಇಸ್ ದ ಲೈಟೆಸ್ಟ್ ಪಾಸಿಬಲ್ ಎಲಿಮೆಂಟ್. ನಮ್ಮ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಸುಮಾರು 118 ಎಲಿಮೆಂಟ್ಸ್ ಇದಾವಲ್ಲ, ಆ 118 ಎಲಿಮೆಂಟ್ಸ್ ಅಲ್ಲಿ ಅತಿ ಕಡಿಮೆ ತೂಕ ಇರ್ತಕ್ಕಂಥ ಎಲಿಮೆಂಟ್ ಯಾವುದು, ಹೈಡ್ರೋಜನ್. ಅತಿ ಕಡಿಮೆ ತೂಕ ಇರ್ತಕ್ಕಂಥ ಎಲಿಮೆಂಟ್ ಯಾವುದು, ಹೈಡ್ರೋಜನ್. ಹೈಡ್ರೋಜನ್ ಗಿನ ಕಡಿಮೆ ತೂಕ ಇರ್ತಕ್ಕಂಥ ಎಲಿಮೆಂಟ್ ಯಾವುದೂ ಇಲ್ಲ ಅಂದಾಗ if you divide mass of single atom of element by the mass of one atom of hydrogen, you are going to get the value which is always greater than 1. ಹೌದಲ್ವಾ? ನೀವು ಯಾವುದೇ ಎಲಿಮೆಂಟಿನ ಒಂದು ಆಟಮ್ ತೂಕವನ್ನು ಹೈಡ್ರೋಜನ್ ಆಟಮ್ ತೂಕದಿಂದ ಡಿವೈಡ್ ಮಾಡಿದಾಗ ಆ ವ್ಯಾಲ್ಯೂ ಯಾವತ್ತು ಏನ್ ಬರ್ತದೆ, ಗ್ರೇಟರ್ ದನ್ 1 ಬರ್ತದೆ. ನಮ್ಮ ಇಂಟೆನ್ಷನ್ ಅದೇನೆ. ನಮ್ಮ ಇಂಟೆನ್ಷನ್ ಏನು, ನೆಗೆಟಿವ್ ಪವರ್ಸ್ ಆಫ್ 10 ಅನ್ನ ಅವಾಯ್ಡ್ ಮಾಡಬೇಕು. ಆ ಏನು ಬರುತ್ತಲ್ಲ ವ್ಯಾಲ್ಯೂ, ಆ ರೇಷಿಯೋ ಏನಿದೆ ಅದು ಲೆಸ್ ದೆನ್ 1 ಬರಬಾರ್ದು. ಲೆಸ್ ದೆನ್ 1 ಬರಬಾರ್ದು ಅಂದ್ರೆ ಏನ್ ಮಾಡ್ಬೇಕು,
mass of one atom of all the elements will be divided by mass of one atom of hydrogen. Aga you are going to get the atomic mass in terms of what we call it as the positive value, which is always greater than 1. ಆ ವ್ಯಾಲ್ಯೂ ಏನ್ ಬರುತ್ತೆ ನಿಮಗೆ ರೇಷಿಯೋ ಯಾವತ್ತೂ ಕೂಡ ಗ್ರೇಟರ್ ದನ್ 1 ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಪ್ರಶ್ನೆ ಮಾಡಿದ್ರೆ ಅಟಾಮಿಕ್ ಮಾಸ್ ಆಫ್ ಎಸ್ ಇಟ್ ಈಸ್ ಆಕ್ಸಿಜನ್ ಅಂತ ತಗೋತೀನಿ. ಓಕೆನಾ, ನನಗೆ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಬೇಕಪ್ಪ. ಹೆಂಗೆ ಏನ್ ಮಾಡಬೇಕು? ಮಾಸ್ ಆಫ್ ಎಸ್ ಇಟ್ ಈಸ್ ಒನ್ ಆಟಮ್ ಆಫ್ ಎಸ್ ಇಟ್ ಈಸ್ ಆಕ್ಸಿಜನ್ ತಗೋಬೇಕು. ಡಿವೈಡ್ ಬೈ ಓ ಅಂದ್ರೆ ಆಕ್ಸಿಜನ್. ಓಕೆನಾ, ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ಡಿವೈಡ್ ಬೈ ಏನು ಮಾಸ್ ಆಫ್ ಒನ್ ಆಟಮ್ ಆಫ್ ಎಸ್ ಹೈಡ್ರೋಜನ್. ಹೌದಾ, ಇದೆ ತಾನೆ ನಮ್ಮ ಡೆಫಿನೇಷನ್. ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಅಂದ್ರೆ ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ಡಿವೈಡ್ ಬೈ ಮಾಸ್ ಆಫ್ ಒನ್ ಆಟಮ್ ಆಫ್ ಹೈಡ್ರೋಜನ್. ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ಎಷ್ಟಿದೆ? ದಿಸ್ ಇಸ್ 2.656 into 10 to the power minus 23 ಇದೆ. ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ಎಷ್ಟಿದೆ? 2.656 into 10 to the power minus 23 ಇದೆ. What is the mass of one atom of hydrogen? That is 1.66 into 10 to the power minus 24 ಇದೆ. ಹೌದಾ? ಓಕೆನಾ, ಈಗ ಡಿವೈಡ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ನೋಡಬೇಕಾದ್ರೆ. ದಟ್ ಈಸ್ ಓಕೆನಾ 2.656 divided by 1.66. ಓಕೆನಾ, ಇಟ್ ಕಮ್ಸ್ ಔಟ್ ಟು ಬಿ ಎಸ್ ಇಟ್ ಈಸ್ 1.581 ಎಸ್ ಅಥವಾ 1.582 into 10 to the power 1 ಬರುತ್ತೆ. ಇದನ್ನು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ? 1.582 into 10 to the power 1 ಬರುತ್ತೆ. ಯಾಕೆ ಹೇಳಿ? 10 to the power minus 24 ಮೇಲೆ ಹೋದ್ರೆ ಏನಾಗುತ್ತೆ? ನ್ಯೂಮರೇಟರ್ ಹೋದ್ರೆ 10 to the power plus 24 ಆಗುತ್ತೆ. plus 24 minus 23 ಎಷ್ಟಾಗುತ್ತೆ? plus 1 ಆಗುತ್ತೆ. ಹಾಗಾಗಿ this is equal to 15 point, yes it is 82 approximately equal to 16. ಹೌದಾ? 15.8 ಹೊಡೆದ್ರೇನು approximately equal to 16 ಅಂದ್ರೆ atomic mass of oxygen is 16. ಹೆಂಗ್ ಬಂತದು? ಬೈ ಡಿವೈಡಿಂಗ್ ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ಬೈ ಮಾಸ್ ಆಫ್ ಒನ್ ಆಟಮ್ ಆಫ್ ಎಸ್ ಇಟ್ ಈಸ್ ಹೈಡ್ರೋಜನ್. ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ಅನ್ನ ಮಾಸ್ ಆಫ್ ಒನ್ ಆಟಮ್ ಆಫ್ ಹೈಡ್ರೋಜನ್ ಡಿವೈಡ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ? 16 ಬರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as 16 and that's equal to ಎಸ್ ಇಟ್ ಈಸ್. ಈಗ ನೋಡಿ ಈ ವ್ಯಾಲ್ಯೂ ಏನಾಯ್ತು? ಈಗ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಎಷ್ಟಾಯ್ತು? 16 ಅಂತ ಆಯ್ತು. ಹೌದಾ? ಡಿವೈಡ್ ಮಾಡ್ದಲ್ಲ. ಈಗ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಎಷ್ಟು? 16 ಅಂತ ಆಯ್ತು. ಈಗ 16 ಅಂದ್ರೆ ಏನು ಅರ್ಥ ಹೇಳ್ತೀನಿ ನಿಮಗೆ. ವಾಟ್ ದಟ್ 16 ಸ್ಟ್ಯಾಂಡ್ಸ್ ಫಾರ್ ಅಂತಂದ್ರೆ ನೋಡಿ, ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ಈಸ್ 16 ಟೈಮ್ಸ್ ಮಾಸ್ ಆಫ್ ಒನ್ ಆಟಮ್ ಆಫ್ ಹೈಡ್ರೋಜನ್ ಅಂತ ಅರ್ಥ. ನೋಡಿ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ಇಸ್ ಈಕ್ವಲ್ ಟು 16 ಇಂಟು ಮಾಸ್ ಆಫ್ ಒನ್ ಆಟಮ್ ಆಫ್ ಹೈಡ್ರೋಜನ್ ಬರುತ್ತೆ. ಹೌದಾನೆ? ಅಂದ್ರೆ ಇಫ್ ಐ ಸೇ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಇಸ್ 16 ಮೀನ್ಸ್ ವಾಟ್? ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ಇಸ್ 16 ಟೈಮ್ಸ್ ದ ಮಾಸ್ ಆಫ್ ಒನ್ ಆಟಮ್ ಆಫ್ ಹೈಡ್ರೋಜನ್ ಅಂತ ಅರ್ಥ ಆಗುತ್ತೆ. ಹೌದಾ? ದಟ್ ಈಸ್ ವಾಟ್ ವಿ ಕಾಲ್ ಇಟ್ as mass of one atom of oxygen ಅಥವಾ atomic mass. ಅಂದ್ರೆ atomic mass is a relative mass. It is obtained by dividing mass of single atom of element by the mass of one atom of hydrogen, and you are going to get one number which is always greater than 1. What that atomic mass indicates? It indicates that how many times the mass of single atom of element is greater than mass of one atom of hydrogen. ಹೌದಾ? ಒಂದು ಎಲಿಮೆಂಟಿನ ತೂಕ, ಓಕೆನಾ, ಒಂದು ಎಲಿಮೆಂಟಿನ ತೂಕ ಹೈಡ್ರೋಜನ್ ಆಟಮ್ ನ ತೂಕ ಕಂಪೇರ್ ಮಾಡಿದ್ರೆ ಎಷ್ಟು ಜಾಸ್ತಿ ಇರುತ್ತೆ ಅನ್ನೋದನ್ನ ತಿಳಿಸೋದು ಯಾವುದು? ಅಟಾಮಿಕ್ ಮಾಸ್. ಓಕೆನಾ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ as ಅಟಾಮಿಕ್ ಮಾಸ್. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ದಟ್ ಈಸ್ ಇಫ್ ಐ ಟೇಕ್ ಎಸ್ ಇಟ್ ಈಸ್ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ತಗೋತೀನಿ. ಈಗ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಹೆಂಗ್ ಬರುತ್ತೆ? ದಟ್ ಈಸ್ ಮಾಸ್ ಆಫ್ ಒನ್ ಆಟಮ್ ಆಫ್ ಏನು ಆಕ್ಸಿಜನ್ ಬದಲಾಗಿ ಏನೀಗ ದಟ್ ಈಸ್ ಸೋಡಿಯಂ. ಹೌದಾ? ಡಿವೈಡ್ ಬೈ ಮಾಸ್ ಆಫ್ ಒನ್ ಆಟಮ್ ಆಫ್ ಹೈಡ್ರೋಜನ್. ಹೌದು ತಾನೆ? ಎಸ್. What is the mass of one atom of sodium? 3.819 into 10 to the power minus 23. This is mass of one atom of sodium, and mass of one atom of hydrogen is minus, yes it is 24. That is 1.66 into 10 to the power minus 24. ಇದನ್ನ ಡಿವೈಡ್ ಮಾಡಿ ಎಷ್ಟಾಗುತ್ತೆ ನೋಡಿ. That is 3.819 divided by 1.66. It comes out to be, yes it is 2.300 into 10 to the power into 10 to the power 1. Okay, 10 to the power minus 24, if it goes to numerator ಏನಾಗುತ್ತೆ? plus 24 minus 23 ಏನಾಗುತ್ತೆ? 1, and that's equal to 23.00. ಹೌದಾ? ಅಂದ್ರೆ that is atomic mass of sodium is what? 23. ಅಂದ್ರೆ 23 ಅಂತ ನಾನು ಇಲ್ಲಿ ಬರ್ದೆ. ಏನರ್ಥ? the mass of one atom of sodium is 23 times the mass of one atom of hydrogen. ಹೌದಾ? ಈಗ ಏನ್ ಗೊತ್ತಾಯ್ತು ಗೊತ್ತಾ?
Oxygen atom is 16 times heavier than 1 atom of hydrogen. Sodium atom is 23 times heavier than 1 atom of hydrogen. ಹಾಗಾದ್ರೆ ಆಕ್ಸಿಜನ್ ಮತ್ತೆ ಸೋಡಿಯಂ ಮತ್ತೆ ಯಾರ ತೂಕ ಜಾಸ್ತಿ ಇದೆ? ಸೋಡಿಯಂ ತೂಕ ಜಾಸ್ತಿ ಇದೆ. ಹೌದಾ? ಹೌದಾನೆ? ಹೀಗೆ they expressed atomic masses in terms of relative masses by dividing mass of single atom of element by mass of one atom of hydrogen. ಹೀಗೆ ಮಾಡ್ತಾ ಹೋದಾಗ ಏನಾಗುತ್ತೆ, ಒಂದು ಪ್ರಾಬ್ಲಮ್ ಬರುತ್ತೆ. ಏನಪ್ಪಾ ಅಂತಂದ್ರೆ, ಸರಿ ಓಕೆ, ಹೈಡ್ರೋಜನ್ ಇಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ, ಯುವರ್ ಗೋಯಿಂಗ್ ಟು ಗೆಟ್ ಅಟಾಮಿಕ್ ಮಾಸ್, ಒಪ್ಕೋಣ. ಆದ್ರೆ ಅಂಡ್ ಸೈಂಟಿಸ್ಟ್ ಥಾಟ್ ದಟ್ ದಿ hydrogen will not react with all the elements under ordinary conditions. ಹೈಡ್ರೋಜನ್ ಏನಿದೆಯಲ್ಲ ಅದು ಎಲ್ಲ ಎಲಿಮೆಂಟ್ಸ್ ಆರ್ಡಿನರಿ ಕಂಡೀಷನ್ಸ್ ಅಲ್ಲಿ ರಿಯಾಕ್ಟ್ ಆಗೋದಿಲ್ಲ. ಅದ್ರ ಬದಲಾಗಿ ಏನಪ್ಪಾ ಅಂದ್ರೆ ಆಕ್ಸಿಜನ್ ರೆಫರೆನ್ಸ್ ತಗೋಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದ್ರ ಬದಲಾಗಿ ಏನ್ ಮಾಡ್ತಾರೆ, ಆಕ್ಸಿಜನ್ ರೆಫರೆನ್ಸ್ ತಗೋಬಿಡೋದು ಅಂತ. Instead of taking hydrogen as a reference, we'll take the mass of one atom of oxygen as reference, because oxygen is highly reactive and that reacts with almost all compounds. ಅದರ ಜೊತೆಗೆ most of the compounds in the nature are in the form of oxides. ನಮ್ಮ ನೇಚರ್ ಇರ್ತಕ್ಕಂಥ ಸುಮಾರು ಕಾಂಪೌಂಡ್ಸ್ ಯಾವ ರೀತಿ ಇದೆ, ಆಕ್ಸೈಡ್ಸ್ ರೂಪದಲ್ಲಿ ಇರೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ದೇ ರೀಪ್ಲೇಸ್ಡ್ ದ ಸ್ಟ್ಯಾಂಡರ್ಡ್ ಎಲಿಮೆಂಟ್ ಹೈಡ್ರೋಜನ್ ಬೈ ಆಕ್ಸಿಜನ್. ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದಟ್ ಈಸ್ ಅಟಾಮಿಕ್ ಮಾಸ್ ಆಫ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಒನ್ ಆಟಮ್ ಆಫ್ ಎಲಿಮೆಂಟ್ ಡಿವೈಡ್ ಬೈ ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ಅಂತ ತಗೋತಾರೆ. ಈಗ ಈ ರೀತಿ ಡೆಫಿನೇಷನ್ ಚೇಂಜ್ ಮಾಡ್ತಾರೆ. ಈಗ ಈ ರೀತಿ ಏನಾದ್ರೂ ನೀವು ಡೆಫಿನೇಷನ್ ಚೇಂಜ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಆಗುತ್ತೆ. ಮಾಸ್ ಆಫ್ ಒನ್ ಆಟಮ್ ಆಫ್ ಎಲಿಮೆಂಟ್ ಡಿವೈಡ್ ಬೈ ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ತಗೊಂಡಾಗ ಕೆಲವು ಎಲಿಮೆಂಟ್ಸ್ ಇದು ಪ್ರಾಬ್ಲಮ್ ಆಗುತ್ತೆ. ಯಾಕಂತ ಹೇಳಿದ್ರೆ ದೇರ್ ಆರ್ ಎಲಿಮೆಂಟ್ಸ್ ಲೈಕ್ ಹೈಡ್ರೋಜನ್, ಓಕೆನಾ, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಎಸ್ ಇಟ್ ಇಸ್ ಬೋರಾನ್ ಅಂಡ್ ನೈಟ್ರೋಜನ್. ಈ ಎಲಿಮೆಂಟ್ಸ್ ಏನಿದಾವಲ್ಲ, ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ನೈಟ್ರೋಜನ್, ಇವು ಎಲಿಮೆಂಟ್ಸ್ ಇದಾವಲ್ಲ, then mass of one atom of these elements will be less than mass of one atom of oxygen. ಹೌದಾ? ಈ ಎಲಿಮೆಂಟ್ಸ್ ಏನಿದಾವಲ್ಲ ಇವೆಲ್ಲವೂ ಕೂಡ ಆಕ್ಸಿಜನ್ ಆಟಮ್ಸ್ ಗಿನ ಲೈಟ್ ಆಗಿದಾವೆ. ಅಂದ್ರೆ ಮಾಸ್ ಆಫ್ ಒನ್ ಆಟಮ್ ಆಫ್ ಆಲ್ ದೀಸ್ ಎಲಿಮೆಂಟ್ಸ್ ವಿಲ್ ಬಿ ಲೆಸರ್ ದ್ಯಾನ್ ದ ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್. ಆಗ ನೀವೇನಾದ್ರೂ ಈ ಎಲಿಮೆಂಟ್ಸ್ ಗೆ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ವ್ಯಾಲ್ಯೂ ಲೆಸ್ ದನ್ 1 ಬರುತ್ತೆ. ಅವಾಗ ನೀವೇನಾದ್ರೂ ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಅಟಾಮಿಕ್ ಮಾಸ್ ಆಫ್ ದೀಸ್ ಎಲಿಮೆಂಟ್ಸ್ ಆಸ್ ಲೆಸ್ ದನ್ 1, because the mass of one atom of these elements will be less than mass of one atom of oxygen. ಅದಕ್ಕೋಸ್ಕರ ನಿಮಗೆ ಲೆಸ್ ದನ್ 1 ಬರುತ್ತೆ. ನಮ್ಮ ಇಂಟೆನ್ಷನ್ ಏನಾಗಿತ್ತು ಅಟಾಮಿಕ್ ಮಾಸ್ ಅನ್ನು ಬರೀಲಿಕ್ಕೆ? our intention is to express the atomic mass in terms of numerical values which is greater than 1. ನಮ್ಮ ಇಂಟೆನ್ಷನ್ ಏನಾಗಿತ್ತು, ಈ ಅಟಾಮಿಕ್ ಮಾಸ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅಟಾಮಿಕ್ ಮಾಸಸ್ ಅನ್ನ ನ್ಯೂಮರಿಕಲ್ ವ್ಯಾಲ್ಯೂಸ್ ಅಲ್ಲಿ ಬರೀಬೇಕು, ಗ್ರೇಟರ್ ದನ್ 1 ಇರಬೇಕು. ಅದಕ್ಕೋಸ್ಕರ ನಾವು ಈ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡ್ವಿ. ಅಕಸ್ಮಾತ್ ಆಕ್ಸಿಜನ್ ತಗೊಂಡ್ಬಿಟ್ಟು ಏನಾಗುತ್ತೆ ಅಂದ್ರೆ ಈ ರೀತಿ ಈ ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ನೈಟ್ರೋಜನ್ ಈ ಕೇಸಲ್ಲಿ ಈ ವ್ಯಾಲ್ಯೂ ಏನಾಗುತ್ತೆ, ಲೆಸ್ ದನ್ 1 ಬರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಏನಪ್ಪಾ ಅಂತಂದ್ರೆ, ದಟ್ ಈಸ್ that the mass of one atom of oxygen is equal to 16 times mass of one atom of hydrogen. ಹೌದಾನೆ? ನಿಮ್ಗೆ ಗೊತ್ತಲ್ಲ ಇದು. mass of one atom of oxygen is 16 times mass of one atom of hydrogen. ನಿಮ್ಮ ಮೊದಲನೇ ಡೆಫಿನೇಷನ್ ಅಲ್ಲಿ ಏನಾಗಿತ್ತು ಗೊತ್ತಾ, mass of one atom of element divided by mass of one atom of hydrogen ಇತ್ತಾನೆ ಇಲ್ಲಿ. ಹೌದಾ? ಹಾಗಾಗಿ ಈಗ ನೋಡಿ, ನಾವು mass of one atom of hydrogen is equal to ಏನು ಬರೀಬಹುದು, 1/16. mass of one atom of oxygen is equal to 16 into mass of hydrogen ಬದಲಾಗಿ mass of one atom of hydrogen is equal to 1/16 times the mass of one atom of oxygen ಬರೀಬಹುದಾ? ಹಾಗಾಗಿ mass of one atom of hydrogen ಬದಲಾಗಿ 1/16 times mass of one atom of oxygen ತಗೋತಾರೆ. 1/16 times mass of one atom of oxygen ತಗೊಂಡ್ಬಿಟ್ಟು ಡೆಫಿನೇಷನ್ ಚೇಂಜ್ ಮಾಡ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ ಅಟಾಮಿಕ್ ಮಾಸ್ ಆಫ್ ಎಲಿಮೆಂಟ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಒನ್ ಆಟಮ್ ಆಫ್ ಎಲಿಮೆಂಟ್ ಡಿವೈಡ್ ಬೈ 1/16 ಟೈಮ್ಸ್ ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ಅಂತ ಈ ರೀತಿ ಡೆಫಿನೇಷನ್ ಚೇಂಜ್ ಮಾಡ್ತಾರೆ. ಅರ್ಥಾಯ್ತಾ? ಯಾಕೆ? ಆಕ್ಸಿಜನ್ ಈಸ್ ಫೌಂಡ್ ಟು ಬಿ ಮೋರ್ ರಿಯಾಕ್ಟಿವ್ ದೆನ್ ಹೈಡ್ರೋಜನ್. ಅಟ್ ದ ಸೇಮ್ ಟೈಮ್ most of the compounds are characterized by oxygen. ಸುಮಾರು ಕಾಂಪೌಂಡ್ಸ್ ಅಲ್ಲಿ ಆಕ್ಸಿಜನ್ ಇರೋದ್ರಿಂದ ಇದನ್ನ ಸ್ಟ್ಯಾಂಡರ್ಡ್ ಎಲಿಮೆಂಟ್ ಆಗಿ ತಗೊಳ್ತಾರೆ. ಆಗ ಅಟಾಮಿಕ್ ಮಾಸ್ ಡೆಫಿನೇಷನ್ ಅನ್ನ ಈ ರೀತಿ ಚೇಂಜ್ ಮಾಡ್ತಾರೆ. ದಟ್ ಈಸ್ ಅಟಾಮಿಕ್ ಮಾಸ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಒನ್ ಆಟಮ್ ಆಫ್ ಎಲಿಮೆಂಟ್ ಡಿವೈಡ್ ಬೈ 1/16 ದ ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಆಕ್ಸಿಜನ್ ವಾಸ್ ಫೌಂಡ್ ಟು ಬಿ ಅಸೋಸಿಯೇಟೆಡ್ ವಿತ್ O16, O17, O18 ಐಸೋಟೋಪ್ಸ್. ಸ್ವಲ್ಪ ದಿನಗಳ ನಂತರ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಅಲ್ಲಿ ಬರೀ O16 ಮಾತ್ರ ಇಲ್ಲ,
O17 ಇದೆ, O18 ಅಂದ್ರೆ ಇವೆಲ್ಲ ಇರ್ತಾರೆ ಐಸೋಟೋಪ್ಸ್ ಅಂತ ಕರೀತಾರೆ. ಬಹುಶಃ ಲೋವರ್ ಕ್ಲಾಸ್ ಅಲ್ಲಿ ಓದಿರ್ಬೋದು ನೀವು. ಐಸೋಟೋಪ್ಸ್ ಅಂದ್ರೆ ದಿ ಆಟಮ್ಸ್ ಆಫ್ ದಿ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್ಸ್ ಅಂತ ಹೇಳಿ. ಆ ಆಕ್ಸಿಜನ್ ಸ್ಯಾಂಪಲ್ ತಗೊಂಡಾಗ O16 ಇದೆ, O17 ಇದೆ, O18 ಇದೆ. ಹಾಗಾಗಿ ನಾವೇನ್ ತಗೊಂಡಿದ್ದೀವಲ್ಲ ಮಾಸ್ ಆಫ್ ಒನ್ ಆಟಮ್ ಆಫ್ ಆಕ್ಸಿಜನ್ ತಗೊಂಡಿದ್ದೀವಲ್ಲ, ಇಟ್ ಇಸ್ ನಾಟ್ ದ ಮಾಸ್ ಆಫ್ ಒನ್ ಆಟಮ್ ಆಫ್ O16 ಓನ್ಲಿ. ಇಟ್ಸ್ ಅನ್ ಆವರೇಜ್ ಅಟಾಮಿಕ್ ಮಾಸ್ ಆಫ್ O16, O17 ಅಂಡ್ O18. ಅದಕ್ಕೋಸ್ಕರ ಆಕ್ಸಿಜನ್ ವಾಸ್ ಡ್ರಾಪ್. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಆಕ್ಸಿಜನ್ ಡ್ರಾಪ್ ಮಾಡ್ತಾರೆ. ಹಾಗಾದ್ರೆ ಇನ್ನೊಂದು ಎಲಿಮೆಂಟ್ ಆದ್ರೆ ತಗೋಬೇಕಲ್ವಾ, ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಸೆಲೆಕ್ಟೆಡ್, ಎಸ್ ಇಟ್ ಈಸ್ ಕಾರ್ಬನ್ 12, ದಟ್ ಈಸ್ C12 as a reference in order to express, yes it is mass of single atom of element. That is they selected, that is they defined atomic mass as the ratio of mass of one atom of element to the, yes it is mass of yes it is one atom of yes it is C12 isotope. 12 ಅಂದ್ರೆ atomic mass of carbon anta, because carbon is characterized by C12, C13 and of course C14. ಹೌದಾ? ಇವೆಲ್ಲ ಏನಪ್ಪಾ ಅಂದ್ರೆ ಐಸೋಟೋಪ್ಸ್ ಆಫ್ ಕಾರ್ಬನ್. ಅದೇನ್ ಮಾಡ್ತಾರೆ ನೆಕ್ಸ್ಟ್ ಆಕ್ಸಿಜನ್ ಅಲ್ಲಿ ಐಸೋಟೋಪ್ಸ್ ಇರೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಆಕ್ಸಿಜನ್ ಡ್ರಾಪ್ ಮಾಡ್ಬಿಟ್ಟು ಕಾರ್ಬನ್ ಅನ್ನ ಸ್ಟ್ಯಾಂಡರ್ಡ್ ಎಲಿಮೆಂಟ್ ಆಗಿ ತಗೋತಾರೆ. ದೆನ್ ದೇ ಡಿಫೈನ್ಡ್ ಅಟಾಮಿಕ್ ಮಾಸ್ ಆಸ್ ಮಾಸ್ ಆಫ್ ಒನ್ ಆಟಮ್ ಆಫ್ ಎಲಿಮೆಂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಒನ್ ಆಟಮ್ ಆಫ್ C12 ಐಸೋಟೋಪ್ ಅಂತ ಡಿಸೈಡ್ ಮಾಡ್ತಾರೆ. ಮತ್ತೆ ಅದೇ ಪ್ರಾಬ್ಲಮ್ ಆಗುತ್ತೆ, ಏನಪ್ಪಾ ಅಂದ್ರೆ ಹೈಡ್ರೋಜನ್, ಲಿಥಿಯಂ, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಇವುಗಳಲ್ಲಿ ಏನಾಗುತ್ತೆ ದ ಮಾಸ್ ಆಫ್ these elements will be less than the mass of one atom of carbon. ಹಾಗಾಗಿ in order to avoid that, the mass of one atom of C12 was divided by 12, so that this will be almost equal to the mass of one atom of hydrogen. ಈಗ ಏನಾದರೂ mass of one atom of C12 ಅನ್ನ 100 ರಿಂದ ಭಾಗಿಸಿದ್ರೆ ಇದೇನಾಗುತ್ತೆ ಗೊತ್ತಾ, ಇದು ಡಿನಾಮಿನೇಟರ್, it will be almost equal to the mass of one atom of hydrogen. ಹಾಗಾಗಿ this is the new definition of atomic mass, that is ratio of mass of one atom of element to the 1/12th the mass of one atom of C12 isotope. The ratio of mass of one atom of element to the 1/12th the mass of one atom of C12 ಅಂತ ಹೇಳ್ಬಿಟ್ಟು ಹೊಸದಾಗಿ ಏನಪ್ಪಾ ಅಂದ್ರೆ ಡೆಫಿನೇಷನ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಆಕ್ಸಿಜನ್ ಅಲ್ಲಿ O16, O17, O18 ಐಸೋಟೋಪ್ಸ್ ಇದೆ ಅಂತ ಹೇಳ್ಬಿಟ್ಟು. ನೀವೇ ಕೇಳ್ಬೋದು, ಸರ್ ಹಾಗಾದ್ರೆ ಕಾರ್ಬನ್ ಅಲ್ಲೂ ಇದೆಯಲ್ಲ C12, C13, C14 ಇದೆಯಲ್ಲ, ಆದ್ರೂ ಇದನ್ನ ಯಾಕೆ ತಗೊಂಡ್ರು ಅಂತಂದ್ರೆ ಕಾರ್ಬನ್ ಅಲ್ಲಿ C12, C13, C14 ಇರಬಹುದು, ಆದ್ರೆ ಪರ್ಸೆಂಟೇಜ್ ಆಫ್ C13, ಪರ್ಸೆಂಟೇಜ್ ಆಫ್ C14 ಈಸ್ ವೆರಿ ಲೆಸ್. C13, C14 ಪರ್ಸೆಂಟ್ ಇದೆಯಲ್ಲ, ಅದು ತುಂಬಾನೇ ಕಡಿಮೆ ಇರುತ್ತದೆ. ಅಂಡ್ therefore their contribution in the total mass is very less. ಇವುಗಳ ಕಾಂಟ್ರಿಬ್ಯೂಷನ್ ಟು ದಿ ಟೋಟಲ್ ಮಾಸ್ ಆಫ್ ದಿ ಕಾರ್ಬನ್ ಇಸ್ ವೆರಿ ಲೆಸ್. ನೀವೇನಾದ್ರೂ ಇವುಗಳನ್ನ C13, C14 ಗಣನೆಗೆ ತಗೊಂಡ್ಬಿಟ್ಟು ನೀವೇನಾದ್ರೂ ಅವರೇಜ್ ಅಟಾಮಿಕ್ ಮಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಎಷ್ಟು ಬರುತ್ತೆ ಗೊತ್ತಾ, 12.01 ಬರುತ್ತೆ. ಇವನ್ನ ಲೆಕ್ಕಕ್ಕೆ ತಗೊಂಡ್ರು ಕೂಡ ನಿಮ್ಗೆ ಎಷ್ಟು ಬರುತ್ತೆ ಅಟಾಮಿಕ್ ಮಾಸ್, 12.01 ಬರುತ್ತೆ. ಹಾಗಾಗಿ ಕಾರ್ಬನ್ that is characterized by, that is there is percentage of C12 in the carbon sample is very high. ಅದನ್ನ ಕರೀತಾರೆ ಗೊತ್ತಾ, ನ್ಯಾಚುರಲ್ ಅಬಂಡೆನ್ಸ್ ಅಂತ ಕರೀತಾರೆ. The percentage of given isotope in a given sample of element is called as natural abundance. The natural abundance of C12 is very high, 98 point something irtade, compared to the natural abundance of that is natural abundance of C13 and C14. At the same time, C12 isotope was found to be very very stable. ಅದರ ಜೊತೆಗೆ C12 ಐಸೋಟೋಪ್ ಇದೆಯಲ್ಲ ತುಂಬಾನೇ ಸ್ಟೇಬಲ್ ಆಗಿದೆ. ಇವೆಲ್ಲ ಕಾರಣಗಳಿಂದ C12 isotope was considered to be standard element in order to express the atomic mass of the elements. ಈಗ ಇವತ್ತಿನ ದಿನದಲ್ಲಿ ನಾವೇನ್ ಮಾಡ್ತಿದ್ವಿ ಅಂದ್ರೆ we are just considering that mass of one atom of C12 isotope as a standard in order to express, yes it is mass atomic masses of the elements. ನಿಮಗೆ ನಾನು 1/12 ಯಾಕೆ ತಗೊಂಡಿದ್ದೀನಿ ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ, because 1/12 the mass of one atom of C12 ಇದೆಯಲ್ಲ, this is almost equal to the, yes it is mass of single atom of hydrogen. ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ಕೊಂಡಿದ್ದೀವಿ. ಎಸ್, ಸೊ ಹಾಗಾದ್ರೆ ವಾಟ್ ಈಸ್ ಅಟಾಮಿಕ್ ಮಾಸ್ ಅಂತಂದ್ರೆ ಅಟಾಮಿಕ್ ಮಾಸ್ ಆಫ್ an element is a ratio of mass of one atom of element to the 1/12th the mass of one atom of C12 isotope, and this ratio is called as atomic mass. ಹಾಗಾದ್ರೆ what is this denominator, that is 1/12th the mass of, yes it is one atom of, yes it is C12 ಅಂತ ನೀವು ಪ್ರಶ್ನೆ ಮಾಡಿದ್ರೆ, that is
1 by 12 into, yes it is 1 by 12 into 12 divided by 6.022 into 10 to the power of 23. ಸ್ವಲ್ಪ ಗಮನಿಸಿ, 1 by 12 ಅಂದ್ರೆ 1 by 12 into mass of one atom of carbon ಅಂದ್ರೆ 12 ಅನ್ನ ಅವಗೌಡ್ರ ನಂಬರ್ ಇಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? ಮಾಸ್ ಆಫ್ ಒನ್ ಆಟಮ್ ಆಫ್ C12 ಸಿಗುತ್ತೆ. ಈಗ ಏನಾಯ್ತು? E12 ಕ್ಯಾನ್ಸಲ್ ಆಯ್ತು. ಎಸ್, ಉಳಿಯೋದೇನೀಗ? ದಟ್ ಇಸ್ 1 by 6022. ಹೌದಾ? ಇಟ್ ಕಮ್ಸ್ ಔಟ್ ಟು ಬಿ ರೈಟ್. ದಟ್ ಇಸ್ 1 divided by, yes it is 6.022. It comes out to be, yes it is 0.166 into 10 to the power of minus 23 grams, or you can say 1.66 into 10 to the power of minus 24 grams. ಸೈಂಟಿಫಿಕ್ ನೋಟೇಷನ್ ಹೇಳಿದ್ನಲ್ಲ, ಈ ಡೆಸಿಮಲ್ ಪಾಯಿಂಟ್ ಬಲಭಾಗಕ್ಕೆ ಶಿಫ್ಟ್ ಮಾಡಿದ್ರೆ ಪವರ್ ಏನ್ ಮಾಡಬೇಕು? -1 ಆಡ್ ಮಾಡಬೇಕು. ಹಾಗೇನಾಯ್ತು? 10 to the power minus 23 becomes 10 to the power minus 24. So this is what we call it as the 1 by 12 to the mass of one atom of C12. ಈ ಡಿನಾಮಿನೇಟರ್ ಇದೆಯಲ್ಲ, ಇದು ಈ ಡಿನಾಮಿನೇಟರ್ ವ್ಯಾಲ್ಯೂ ಎಷ್ಟು? 1.66 into 10 to the power minus 23, 1.66 into 10 to the power minus 24 grams, and that is called as 1 AMU. ಅದನ್ನ ಏನಂತ ಕರಿತೀವಿ? 1 AMU ಅಂತ ಕರಿತೀವಿ. ಓಕೆನಾ? ಸೊ ದಿಸ್ ಇಸ್ ವಾಟ್ ವಿ ಕಾಲ್, ಅಥವಾ 1U ಯೂನಿಫೈಡ್ ಮಾಸ್ ಅಂತ ಕರಿತೀವಿ. ಓಕೆನಾ? ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as atomic mass unit. What is atomic mass unit ಅಂತ ಕೇಳಿದ್ರೆ 1 by 12 the mass of one atom of C12 isotope. ಇಲ್ಲಿ ಏನು ಡಿನಾಮಿನೇಟರ್ ಬರ್ದಿವಲ್ಲ, that is what we call it as atomic mass unit. ಈಗ if I divide mass of one atom of element by 1.66 into 10 to the power minus 24 grams, ನೋಡಿ ಅವಾಗಲೇ ಇಷ್ಟೇ ವ್ಯಾಲ್ಯೂ ನಾನು ಹೈಡ್ರೋಜನ್ ತಗೊಂಡಿದ್ದೆ. ಹೌದು ತಾನೆ? ದಿಸ್ ವಾಸ್ ದಿ ಮಾಸ್ ಆಫ್ ಒನ್ ಆಟಮ್ ಆಫ್ ಹೈಡ್ರೋಜನ್ ತಗೊಂಡಿದ್ದೆ ತಾನೆ ನಾನು. ಸೊ ದಟ್ ಇಸ್ ಈಕ್ವಲ್ ಟು ವಾಟ್? 1 by 12 to the mass of one atom of C12. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಅದನ್ನ 1 by 12 ಇಂದ ಡಿವೈಡ್ ಮಾಡ್ತೀವಿ. ಸೊ ದಟ್ the mass of one atom of C12 becomes equal to the mass of one atom of hydrogen. ಹಾಗಾಗಿ so this is what we call it as AMU. ಈಗ atomic mass definition ನೋಡಿ. ಈಗ atomic mass definition ನಮಗೆ, that is atomic mass is equal to mass of one atom of element divided by 1 by 12 to the mass of one atom of C12 ಅಂತ ನಾವು ನೋಡಿದ್ವಲ್ಲ. ಅಂದ್ರೆ 1 by 12 to the mass of one atom of C12 can be replaced by 1 AMU. ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ನಲ್ಲ. ಹಾಗಾಗಿ ಏನಾಯ್ತು ಈಗ ನೋಡಿ, ಎರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ mass of one atom of element is equal to, yes, mass of one atom of element is equal to, ಹೇಳಿ, atomic mass into 1 AMU. ಹೌದಾ? atomic mass into 1 AMU ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಅಟಾಮಿಕ್ ಮಾಸ್ ಅನ್ನ 1 AMU ಅಂದ್ರೆ ಏನು? 1.66 into 10 to the power minus 24 grams. ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ತಾನೆ 1 AMU is equal to 1.66 into 10 to the power minus 24 grams. ಅಂದ್ರೆ ಅಟಾಮಿಕ್ ಮಾಸ್ ಅನ್ನ ನೀವು 1.66 into 10 to the power minus 24 grams ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗುತ್ತೆ? ಮಾಸ್ ಆಫ್ ಒನ್ ಆಟಮ್ ಆಫ್ ಎಲಿಮೆಂಟ್ ಸಿಗುತ್ತೆ. ಯಾವುದೇ ಒಂದು ಆಟಮಿನ ತೂಕ ನಿಮಗೆ ಬೇಕು ಅಂದ್ರೆ ಯು ಜಸ್ಟ್ ಮಲ್ಟಿಪ್ಲೈ that atomic mass of that element by 1.66 into 10 to the power minus 24 grams. ಹಾಗೇನ್ ಸಿಗುತ್ತೆ ನಿಮಗೆ? ಮಾಸ್ ಆಫ್ ಒನ್ ಆಟಮ್ ಆಫ್ ಎಲಿಮೆಂಟ್. ಎಸ್, ಹಾಗಾದ್ರೆ ಈಗ ನೋಡಿ, ಅಕಸ್ಮಾತ್ ಏನಾದ್ರು, ಎಸ್, ಇಫ್ ಐ ವಾಂಟ್ ಟು ಡಿಸೈಡ್ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಅಂತ ಇಟ್ಕೊಳ್ಳಿ. ಎಸ್, ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಅಂತ ತಗೊಂಡ್ರೆ Na ನಿಮ್ಗೆ ಗೊತ್ತಿದೆ, ದಟ್ ಈಸ್ ಮಾಸ್ ಆಫ್ ಒನ್ ಆಟಮ್ ಆಫ್ ಸೋಡಿಯಂ ಇಸ್ 3.819 into 10 to the power minus 23 grams. ಅವಾಗ ಬರೆದ್ನಲ್ಲ, ದಿಸ್ ಇಸ್ ವಾಟ್ ಮಾಸ್ ಆಫ್ ಒನ್ ಆಟಮ್ ಆಫ್ ಸೋಡಿಯಂ. ಹೌದಾ? ಡಿವೈಡೆಡ್ ಬೈ 1 by 12 to the mass of one atom of C12 ಎಷ್ಟು? That is 1.66 into 10 to the power minus 24 grams, and that comes out to be, look at this, that is 3.819 divided by 1.66. It comes out to be, yes it is 2.300 into 10 to the power 1. 10 to the power minus 24 ಮೇಲೆ ಹೋದ್ರೆ plus 24 minus 23 plus 1, that is 23.00. ಅಂದ್ರೆ ನೋಡಿ, ಈಗ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಇಸ್ 23. ಹೇಗೆ? ಐ ಜಸ್ಟ್ ಡಿವೈಡೆಡ್ ಮಾಸ್ ಆಫ್ ಒನ್ ಆಟಮ್ ಆಫ್ ಸೋಡಿಯಂ ಬೈ 1 by 12 to the mass of one atom of C12, that is 1.66 into 10 to the power minus 24, that's equal to 23. ಈಗ ನಾನು ಏನು ಹೇಳೋದು ಅಂತಂದ್ರೆ, ಇಫ್ ಐ ಸೇ ಅಟಾಮಿಕ್ ಮಾಸ್ ಆಫ್ ಸೋಡಿಯಂ ಇಸ್ 23 ಅಂತ ಹೇಳಿದ್ರೆ, ಅಟಾಮಿಕ್ ಮಾಸ್ ಆಫ್ ಸೋಡಿಯಂ 23 ಅಂತ ಹೇಳಿದ್ರೆ ಏನು ಹೇಳ್ಬೋದು? ದಟ್ ಈಸ್ ಮಾಸ್ ಆಫ್ ಒನ್ ಆಟಮ್ ಆಫ್ ಸೋಡಿಯಂ ಇಸ್ 23 times 1 by 12 to the mass of one atom of C12 ಅಂತ ಅರ್ಥ. ಅಟಾಮಿಕ್ ಮಾಸ್ ಆಫ್ ಕಾಪರ್ 63 ಅಂದ್ರೆ ಏನರ್ಥ? The mass of one atom of copper is 63 times 1 by 12 to the mass of one atom of C12 ಅಂತ ಅರ್ಥ. ಅಟಾಮಿಕ್ ಮಾಸ್ ಆಫ್ ಕಾಪರ್ 63 ಅಂದ್ರೆ ಏನು? ಅಟಾಮಿಕ್ ಮಾಸ್ is equal to 63 ಬರೆದ್ಬಿಡಿ, ಏನಾಗುತ್ತೆ? ಮಾಸ್ ಆಫ್ one atom of copper is equal to 63 times 1 by 12 to the mass of one atom of C12.
ಓಕೆನಾ. ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್ 14 ಅಂದ್ರೆ ಏನರ್ಥ, ಇಸ್ ಈಕ್ವಲ್ ಟು 14 ಬರ್ದು ಏನಾಗುತ್ತೆ, ಮಾಸ್ ಆಫ್ ಒನ್ ಆಟಮ್ ಆಫ್ ನೈಟ್ರೋಜನ್ ಇಸ್ ಈಕ್ವಲ್ ಟು 14 ಟೈಮ್ಸ್ 1/12 to the mass of one atom of C12. So that is the meaning of the atomic mass. ಹಾಗಾದ್ರೆ atomic mass is not an absolute mass of an element. It's a relative mass of an element. It can be obtained by dividing the mass of single atoms of the elements by, yes, it is the 1/12 to the mass of one atom of C12 isotope. Then you are going to get the relative mass. ಹಾಗಾದ್ರೆ ನೋಡಿ, atomic mass has no units. Atomic mass of sodium is 23. Atomic mass of oxygen is 16. Atomic mass of copper is 63. ಇದಕ್ಕೆ ಯಾವುದು atomic mass ಅನ್ನ ಗ್ರಾಮ್ಸ್ ಅಲ್ಲಿ ಕೆಜಿಸ್ ಅಲ್ಲಿ ಬರೆಯಲ್ಲ, ಯಾಕಂದ್ರೆ ಇಟ್ಸ್ ಜಸ್ಟ್ ಅ ನಂಬರ್. ಇಟ್ಸ್ ದ ರೇಷಿಯೋ ಆಫ್ ದಿ ಟೂ ಮಾಸಸ್. ಹೌದಾ, atomic mass is what? It's the ratio of the two masses. If ಇದು ಗ್ರಾಮ್ಸ್ ಅಲ್ಲಿ ಇದೆ, ಇದು ಗ್ರಾಮ್ಸ್ ಅಲ್ಲಿ, ಗ್ರಾಮ್ಸ್ ಕ್ಯಾನ್ಸಲ್ ಆಗುತ್ತಾನೆ ಅಂದ್ರೆ ಏನರ್ಥ, atomic mass is just a number, and that tells you that how many times the mass of single atom of element is heavier than 1/12 to the mass of one atom of C12. ಈ ನಂಬರ್ ಏನ್ ಹೇಳ್ತಪ್ಪ ನಿಮಗೆ ಅಂದ್ರೆ, how many times the mass of single atom of that element is heavier than 1/12 to the mass of one atom of C12 ಅಂತ. Atomic mass of oxygen 16 ಅಂದ್ರೆ one atom of oxygen is 16 times heavier than 1/12 to the mass of one atom of oxygen ಅಂತ, C12 ಅಂತ ಅರ್ಥ. Atomic mass of nitrogen 14 ಅಂದ್ರೆ one atom of nitrogen is 14 times heavier than 1/12 to the mass of one atom of C12 ಅಂತ ಅರ್ಥ. Atomic mass of argon 40 ಅಂದ್ರೆ ಏನರ್ಥ, that is one atom of argon is 40 times heavier than 1/12 to the mass of one atom of C12 ಅಂತ ಅರ್ಥ. So that is the meaning of atomic mass. It's a relative mass. It doesn't give the absolute mass of an element. It tells you something about relative mass. It is obtained by comparing mass of one atom of element to the 1/12 to the mass of one atom of C12 isotope. C12 ನೇ ಯಾಕೆ ತಗೊಂಡೆ ಅಂತ ಹೇಳಿದೆ ನಿಮಗೆ, ಹೌದಾ. So this is what we call it as atomic mass. And remember, ನಾನು ಹೇಳ್ತಾ ಇದ್ದೆ ಕಾರ್ಬನ್ 12 ಅನ್ನ ಏನಪ್ಪಾ ಅಂದ್ರೆ ನಾವು ಸ್ಟ್ಯಾಂಡರ್ಡ್ ಆಗಿ ತಗೊಂಡ್ವಿ, even though it contains isotopes. ಆಕ್ಸಿಜನ್ ಅಲ್ಲಿ ಐಸೋಟೋಪ್ಸ್ ಅಂತ ಹೇಳ್ಬಿಟ್ಟು ಡ್ರಾಪ್ ಮಾಡಿದ್ರು, ಆದ್ರೆ ಕಾರ್ಬನ್ ನಲ್ಲಿ ಐಸೋಟೋಪ್ಸ್ ಇದ್ರು ಕೂಡ ಏನ್ ಮಾಡ್ತಾರೆ, ಕಾರ್ಬನ್ 12 ಅನ್ನೇ ಐಸೋಟೋಪ್ ಅಂತ ತಗೋತಾರೆ. ಯಾಕೆ ಅಂತ ಹೇಳಿದ್ರೆ the percentage of C12 in the carbon sample is very high compared to those of C13 and C14. ಅದರ ಜೊತೆಗೆ C12 was found to be very very stable, and C12 is found to be very very stable. ಹಾಗಾಗಿ C12 is considered to be the standard element for comparing atomic masses of the different elements. ಆಗ್ಬೋದಾ? So this is what we call it as atomic mass concept. And of course, and due to the presence of isotopes, you know, atomic mass of an element is an average atomic mass. ನಾವೇನ್ atomic masses ಅನ್ನು ಬರಿತಾ ಇದೀವಿ ಅವೆಲ್ಲವೂ ಏನವು average atomic masses. ಯಾಕಂದ್ರೆ all elements are characterized by isotopes. ನಮ್ಗೆಲ್ಲ ಗೊತ್ತಿದೆ, ಈಗ ಎಲ್ಲ ಎಲಿಮೆಂಟ್ಸ್ ಐಸೋಟೋಪ್ಸ್ ಇರೋದ್ರಿಂದ ಏನಾಗುತ್ತೆ, ನೀವೇನೇ ಅಟಾಮಿಕ್ ಮಾಸ್ ಅನ್ನು ನೀವು ಬರಿತಾ ಇದ್ರಲ್ಲ ಅವೆಲ್ಲವೂ ಕೂಡ ಎಂತ ಅಟಾಮಿಕ್ ಮಾಸಸ್ ಅವು, ಅವರೇಜ್ ಅಟಾಮಿಕ್ ಮಾಸಸ್. ಹಾಗಾದ್ರೆ ಕೆಲವು ಕ್ಯಾಲ್ಕುಲೇಷನ್ಸ್ ಮೂಲಕ ನಾನು ತೋರಿಸ್ತೀನಿ ಹೌ ಟು ಡಿಸೈಡ್ ದಿ ಅವರೇಜ್ ಅಟಾಮಿಕ್ ಮಾಸ್ ಆಫ್ ಡಿಫರೆಂಟ್ ಸ್ಯಾಂಪಲ್ಸ್. ಆಗ್ಬೋದಾ? we'll see that. Yes, we have one problem here on the base using that, you know, I'll show you how can I calculate. Yes, it is average atomic mass, right? Calculate the average atomic mass of carbon by using following data. Carbon 12 98.89% ನ್ಯಾಚುರಲ್ ಅಬಂಡೆನ್ಸ್. ನೀವು ಕಾರ್ಬನ್ ಸ್ಯಾಂಪಲ್ ತಗೊಂಡ್ರೆ ಅದರಲ್ಲಿ C12 ಐಸೋಟೋಪ್ ಎಷ್ಟು ಇರ್ತದೆ, 98.89 ಇರ್ತದೆ. ಓಕೆನಾ. C13 ಐಸೋಟೋಪ್ ಎಷ್ಟು ಇರ್ತದೆ, 1.108% ಇರ್ತದೆ. C14 ಐಸೋಟೋಪ್ಸ್ ಎಷ್ಟು ಇರ್ತದೆ, 2 × 10⁻10% ಇರ್ತದೆ. This is what we call it as percentage of the isotopes present in given sample of carbon. ಓಕೆನಾ. ಐಸೋಟೋಪ್ಸ್ ಆರ್ the atoms of the same element having same atomic number but different atomic masses. ಹೌದಾ? ಈಗ ನೋಡಿ, that is average ಓಕೆನಾ atomic mass of carbon equals ಓಕೆನಾ atomic mass of yes it is carbon C12 into its percentage ಎಷ್ಟು 98.89 divided by 100. So this is 12 into 98.8. ಓಕೆನಾ. 98.89 divided by 100, that is percentage of C12 and atomic mass, plus 13 into 1.108 divided by 100. This is percentage of, yes it is C13. In a 14 plus 14 into 2.2 into 10⁻10 divided by 100. This is 2.2 into 10⁻10% ಇದೆ ಅದು. ಓಕೆನಾ. ನೋಡಿ
average atomic mass of carbon is equal to atomic mass of C12 isotope its percentage, atomic mass of C13 and its percentage, atomic mass of C14 and its percentage. ಹೌದಾ? ಇದನ್ನ ಸಿಂಪ್ಲಿಫೈ ಮಾಡಿ ನೀವು, ದಟ್ ಈಸ್ ಎಷ್ಟಾಗುತ್ತೆ ನೋಡಿ, ದಟ್ ಈಸ್ 12 into 0.9889. ಹೌದಾ? ಎಷ್ಟಾಗುತ್ತೆ? 11.86. ಎಸ್ ಇಟ್ ಈಸ್ 68 ಬರುತ್ತೆ. ದಿಸ್ ಈಸ್ C12. ಇದು ನೋಡಿ, ದಟ್ ಈಸ್ 1.108 divided by 100 into 13. ಎಷ್ಟು ಬರುತ್ತೆ ಅಂದರೆ 0.144 ಬರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇದನ್ನ ನಾನು ನೆಗ್ಲೆಕ್ಟ್ ಮಾಡ್ತೀನಿ, ಯಾಕೆಂದರೆ 2 into 10⁻10 ಇದೆ, ಡಿವೈಡ್ ಬೈ 100 ಆದರೆ 2 into 10⁻12 ಆಗುತ್ತೆ. ಹಾಗಾಗಿ ಇದ್ರ ವ್ಯಾಲ್ಯೂ ತುಂಬಾನೇ ಕಡಿಮೆ ಬರುತ್ತೆ. ಹಾಗಾಗಿ ಅದನ್ನ ನೀವೇನು ಮಾಡ್ಬೋದು, ನೆಗ್ಲೆಕ್ಟ್ ಮಾಡ್ಬೋದು. ಸುಮಾರು 11 zeros ಆದ್ಮೇಲೆ ವ್ಯಾಲ್ಯೂ ಬರುತ್ತೆ, ಹಾಗಾಗಿ ಅದನ್ನ ನೆಗ್ಲೆಕ್ಟ್ ಮಾಡ್ಬೋದು. ಈಗ ನೋಡಿ ಎಷ್ಟಾಯ್ತು ಈಗ, ದಟ್ ಈಸ್ ಪ್ಲಸ್ ಇವೆರಡು ಆಡ್ ಮಾಡಿ 11.8668 ಆದರೆ ಇಟ್ ಕಮ್ಸ್ ಔಟ್ ಟು ಬಿ 12.01. ದಿಸ್ ಈಸ್ ಅವರೇಜ್ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್. ನೋಡಿ, ಈ ಪ್ರಾಬ್ಲಮ್ ಮೂಲಕ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಾವು C12 ಐಸೋಟೋಪ್ ಅನ್ನ ಸ್ಟ್ಯಾಂಡರ್ಡ್ ಎಲಿಮೆಂಟ್ ಆಗಿ ತಗೊಳ್ಳೋಕೆ ಕಾರಣ, ಇಲ್ಲಿ C12 98%, C13 1.108% ಇದ್ರೂ ಕೂಡ ನಮಗೆ ಅವರೇಜ್ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಎಷ್ಟು ಬರುತ್ತೆ, 12.01. ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 12 ತಾನೆ. ಹಾಗಾಗಿ ಕಾರ್ಬನ್ 12 will be taken as a average atomic mass. Yes, so this is the calculation of average atomic mass of elements. ಆಗ್ಬೋದಾ? 3 ಐಸೋಟೋಪ್ಸ್ ಇದ್ರೆ ಈ ತರ ಬರ್ಕೋಬೇಕು. ಇನ್ನು ಕೆಲವು ಸರಿ 2 ಐಸೋಟೋಪ್ಸ್ ಇರುತ್ತೆ, ಕೆಲವು ಎಲಿಮೆಂಟ್ಸ್ ಅಲ್ಲಿ ಏನಿರ್ತದೆ 2 ಐಸೋಟೋಪ್ಸ್ ಇರ್ತದೆ. ಆಗ ಅವರೇಜ್ ಅಟಾಮಿಕ್ ಮಾಸ್ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ. ದಟ್ ಈಸ್ ನೆಕ್ಸ್ಟ್ ಬನ್ನಿ. ಅವರೇಜ್ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್, if it contains 25% Cl37 and 75% Cl35. 37 is the atomic mass of chlorine. Its percentage in the sample is 25%. 35 is the atomic mass of chlorine. Its percentage in the sample is 75%. ಹಾಗಾಗಿ that is average atomic mass of chlorine is equal to, okay na, atomic mass of chlorine is to 37 into its percentage 25/100. ಹೌದಾ? atomic mass of chlorine is 37, the percentage is 25%, plus atomic mass of chlorine, that is 35 into its percentage ಎಷ್ಟಿದೆ, 75% ಇದೆ. ಹೌದಾ? ಇದನ್ನ ಸಿಂಪ್ಲಿಫೈ ಮಾಡಿ, that is 37 divided by 4, that comes out to be, yes it is 9.25, plus then 35 into 75 divided by 100. Yes, it comes out to be 26.25. Yes, and if I add these two plus 9.25 add ಮಾಡಿದ್ರೆ it comes out to be 35.5. This is the average atomic mass of chlorine. Chlorine sample ಅಲ್ಲಿ 25% Cl37 ಇದೆ, 75% Cl35 ಇದೆ. ಹಾಗಾದ್ರೆ ವಾಟ್ ಇಸ್ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ ಅಂತ ತಗೊಂಡ್ರೆ, ಇಟ್ಸ್ ಅನ್ ಅವರೇಜ್ ಆಫ್ ಆಲ್ ದ ಐಸೋಟೋಪ್ಸ್. ಅವರೇಜ್ ತಗೊಂಡಾಗ ಏನಾಗುತ್ತೆ, 37 into 25% ಪ್ಲಸ್ 35 into 75%. ಆಡ್ ಮಾಡಿದ್ರೆ ಸೊ 35.5 ಇಸ್ ದ ಅವರೇಜ್ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್. ಈ ತರ ಏನ್ ಮಾಡಬೇಕು, ಅವರೇಜ್ ಅಟಾಮಿಕ್ ಮಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ದಿಸ್ ಇಸ್ ನ್ಯಾಚುರಲ್ ಅಬಂಡೆನ್ಸ್ ಅಥವಾ ಪರ್ಸೆಂಟೇಜ್ ಆಫ್ ದಿ ಗಿವನ್ ಎಲಿಮೆಂಟ್ ಇನ್ ಎ ಗಿವನ್ ಸ್ಯಾಂಪಲ್ ಅಂತ ಅರ್ಥ. ಒಂದು ಸ್ಯಾಂಪಲ್ ಆಫ್ ಎಲಿಮೆಂಟ್ ಅಲ್ಲಿ ಪರ್ಸೆಂಟೇಜ್ ಅಂತ ಹೇಳ್ತೀವಲ್ಲ, ಎಷ್ಟು ಪರ್ಸೆಂಟ್ ಇದೆ ಕ್ಲೋರಿನ್ Cl35 ಅಂದ್ರೆ 25, Cl37 ಅಂತಂದ್ರೆ ಅದು 25% ಇದೆ ಅಂತಂದ್ರೆ ಅದು ನ್ಯಾಚುರಲ್ ಅಬಂಡೆನ್ಸ್ ಆಫ್ ಕ್ಲೋರಿನ್ ಅಂತ. Cl35 ಎಷ್ಟಿದೆ, 75% ಇದೆ ಅಂದ್ರೆ ದಟ್ಸ್ ದ ನ್ಯಾಚುರಲ್ ಅಬಂಡೆನ್ಸ್ ಆಫ್ Cl35 ಇನ್ ದ ಸ್ಯಾಂಪಲ್. ಅದೇ C12 ಎಷ್ಟಿತ್ತು, 98.89 ಇತ್ತು. ಅಂದ್ರೆ ಕಾರ್ಬನ್ ಸ್ಯಾಂಪಲ್ ಅಲ್ಲಿ 98.89% C12 ಇರ್ತದೆ. ರಿಮೈನಿಂಗ್ ವಿಲ್ ಬಿ ಶೇರ್ಡ್ ಬೈ C13 and C14. ಹೌದಾ? ಹಾಗಾಗಿ the natural abundance of carbon is very high and it is highly stable, and because of that C12 is taken as a standard element for expressing atomic masses. Okay na? I'll go for one more problem and then you will come to know what exactly that average atomic mass is. Agboda? Let's see that. Problem only, boron occurs in nature in the form of two isotopes having atomic masses 10 and 11. ಬೋರಾನ್ ಇದೆಯಲ್ಲ, 2 ಐಸೋಟೋಪ್ಸ್ ಅಲ್ಲಿ ನಿಮಗೆ 2 ಐಸೋಟೋಪಿಕ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಒಂದು ಐಸೋಟೋಪಿನ ಅಟಾಮಿಕ್ ಮಾಸ್ 10, ಇನ್ನೊಂದು ಐಸೋಟೋಪಿನ ಅಟಾಮಿಕ್ ಮಾಸ್ 11. ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್ ಅಬಂಡೆನ್ಸ್ ಆಫ್ ದೀಸ್ ಐಸೋಟೋಪ್ಸ್ ಇಫ್ ಅವರೇಜ್ ಅಟಾಮಿಕ್ ಮಾಸ್ ಆಫ್ ಬೋರಾನ್ ಇಸ್ 10.8. ಅವರೇಜ್ ಅಟಾಮಿಕ್ ಮಾಸ್ ಆಫ್ ಬೋರಾನ್ ಇಸ್ 10.8 ಇದೆ. ನಾವು ಪ್ರೀವಿಯಸ್ 2 ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದ್ವಿ ಗೊತ್ತಾ,
ಪರ್ಸೆಂಟೇಜ್ ಅನ್ನ ನಾವು ಕೊಟ್ಟಿದ್ವಿ, ಅವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ವಿ. ಈಗೇನ್ ಮಾಡಿದ್ದಾರೆ, ಅವರೇಜ್ ಅಟಾಮಿಕ್ ಮಾಸ್ ಅವರೇ ಕೊಟ್ಟಿದ್ದಾರೆ. ನಿಮ್ಗೇನ್ ಕೇಳಿದಾರೆ, ಪರ್ಸೆಂಟೇಜ್ ಆಫ್ B10 B11 ಕೇಳಿದಾರೆ. ಓಕೆನಾ, ಪರ್ಸೆಂಟೇಜ್ ಆಫ್ ಬೋರಾನ್ ವಿತ್ ಅಟಾಮಿಕ್ ಮಾಸ್ 10 ಅಂಡ್ ಪರ್ಸೆಂಟೇಜ್ ಆಫ್ ಬೋರಾನ್ ವಿತ್ ಅಟಾಮಿಕ್ ಮಾಸ್ 11 ಅಂತ ಕೇಳಿದಾರೆ. ಹೌದಾ, ಈಗ ನೋಡಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಈ ತರ ಮಾಡೋದು. ದಟ್ ಈಸ್ ಲೆಟ್ ದಿ ಪರ್ಸೆಂಟೇಜ್ ಆಫ್ B10 ಈಸ್ ಈಕ್ವಲ್ ಟು X ಅಂತ ಇಟ್ಕೋಣ. ಓಕೆನಾ, ಈಗ ಒಂದು ಬೋರಾನ್ ಸ್ಯಾಂಪಲ್ ಅಲ್ಲಿ B10 B11 ಇದೆ, ಅದರಲ್ಲಿ B10 ಎಷ್ಟು X ಅಂತ ತಗೋಣ, ಗೊತ್ತಿಲ್ಲ ನಮಗೆ. therefore percentage of B11 ಏನಾಗುತ್ತೆ, that is equal to percentage of B11 is equal to 100 minus X. ಹೌದಾ, ಪರ್ಸೆಂಟೇಜ್ ಆಫ್ B10 ಎಷ್ಟು X ಅಂತ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಪರ್ಸೆಂಟೇಜ್ ಆಫ್ B11 X ತಗೊಳ್ಳಿ, ಅವಾಗ B10 ಎಷ್ಟಾಗುತ್ತೆ 100 minus X ಆಗುತ್ತೆ. ನಾನು B10 X ತಗೊಂಡಿದ್ದೀನಿ, B11 ಎಷ್ಟಾಗುತ್ತೆ 100 minus X. ಯಾಕಂದ್ರೆ ಎರಡು ಸೇರಿಸಿದ್ರೆ ಎಷ್ಟಾಗಬೇಕು, 100 ಆಗ್ಬೇಕು ತಾನೆ. ಈಗ ಫಾರ್ ಎಕ್ಸಾಂಪಲ್ B11 10% ಇದ್ರೆ B11 10% ಇದ್ರೆ B10 ಎಷ್ಟಿದೆ 90 ಇರ್ತದೆ. B11 20 ಇದೆ, B10 ಎಷ್ಟಿರ್ತದೆ 80 ಇರ್ತದೆ. B11 30 ಇದ್ರೆ B10 ಎಷ್ಟಿದೆ 70 ಇರ್ತದೆ. ಆ ತರ ಏನಪ್ಪಾ ಅಂದ್ರೆ, if I say percentage of B10 is X, then percentage of B11 is 100 minus X. Okay, na? Therefore average atomic mass of boron equals, okay na, that is X into, yes it is 10. ಹೌದಾ, that is X ಅಂದ್ರೆ ಏನು B10. okay na, that is X into, that is 10, that is X into 10, X divided by 100. ಹೌದು ತಾನೆ, that is X divided by, yes it is 100 into 10, because percentage of boron B10 is, yes it is X ಇದೆ, ಹಾಗಾಗಿ X by 100 into 10. ಹೌದಾ, ಅವೆಲ್ಲ ಬರೀತಿದ್ವಲ್ಲ, ಪರ್ಸೆಂಟೇಜ್ 35 ಏನು ಬರೀತಿದ್ವಿ, 35 by 100 ಅಂತ ಬರ್ತದೆ. ಈಗ ಪರ್ಸೆಂಟೇಜ್ X ಆಗಿರೋದ್ರಿಂದ X by 100 ಪ್ಲಸ್ 100 minus X into 11 by 100. ಹೌದಾ, 100 minus X by 100 into 11. ಯಾಕೆ ಹೇಳಿ, ಇದು ಅಟಾಮಿಕ್ ಮಾಸ್ ಆಫ್ ಬೋರಾನ್, ಅದ್ರ ಪರ್ಸೆಂಟೇಜ್ X. ಇದು ಅಟಾಮಿಕ್ ಮಾಸ್ ಆಫ್ B11, ಅದ್ರ ಪರ್ಸೆಂಟೇಜ್ ಎಷ್ಟಿದೆ 100 minus X ಇದೆ. ಹೌದಾ, ಅದ್ರ ಪರ್ಸೆಂಟೇಜ್ ಎಷ್ಟು 100 minus X ಇದೆ. ಈಗ 100 LCM ತಗೊಳ್ಳಿ, ದಟ್ ಈಸ್ LCM ತಗೊಂಡ್ರೆ ಎಷ್ಟಾಗುತ್ತೆ 10X. ಹೌದಾ, ಪ್ಲಸ್ ಮಲ್ಟಿಪ್ಲೈ ಮಾಡಿ 1100 minus 11X, that's equal to 10.8. ಅವ್ರ ಅಟಾಮಿಕ್ ಮಾಸ್ ಆಫ್ ಬೋರಾನ್ ಎಷ್ಟು, that's equal to 10.8. ಅವರೇ ಕೊಟ್ಟಿದ್ದಾರೆ ತಾನೆ, ಹೌದು ತಾನೆ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ದಟ್ ಈಸ್ 10X 11X ಏನಾಗುತ್ತೆ, ದಟ್ ಈಸ್ 1100 minus X, 1100 minus 10X plus 10 minus X, that's equal to 1080 ಆಗುತ್ತೆ. ಹೌದಾ, ಎರಡು ಮಲ್ಟಿಪ್ಲೈ ಮಾಡಿದ್ರೆ 10.8 into 100 ಅಂದ್ರೆ ಆಗುತ್ತೆ 1080 ಆಗುತ್ತೆ. therefore X is equal to, ಈ ಕಡೆ ತಗೊಂಡ್ಬನ್ನಿ, that is 1100 minus 1080, that comes out to be 20. yes, ಹಾಗಾದ್ರೆ ಪರ್ಸೆಂಟೇಜ್ ಆಫ್ B10 ಎಷ್ಟು 20%. ಹೌದಾ, X ಅಂದ್ರೆ ಎಷ್ಟು 20 ಬಂತಲ್ಲ ನಮಗೆ, ಅಂದ್ರೆ X ಅಂದ್ರೆ ಏನು ಪರ್ಸೆಂಟೇಜ್ ಆಫ್ B10. ಹೌದಾ, ಎಷ್ಟಾಯ್ತು 20%. ಹಾಗಾದ್ರೆ ಪರ್ಸೆಂಟೇಜ್ ಆಫ್ B10 ಏನು 20%. ಹಾಗಾದ್ರೆ B11 ಎಷ್ಟಿರ್ತದೆ, ದಟ್ ಈಸ್ 100 minus 20, that's equal to, yes it is 80%. ಹೌದಾ, ಪರ್ಸೆಂಟೇಜ್ ಆಫ್, yes it is B10 ಎಷ್ಟು 20 ಅಂತ ತಗೊಂಡೆ. ಹೌದಾ, 20 ಬಂದ್ರೆ ಪರ್ಸೆಂಟೇಜ್ ಆಫ್ B11 ಎಷ್ಟು 100 minus X ಅಂದ್ರೆ 100 minus 20, that's equal to 80%. therefore percentage of B11 is equal to 100 minus 20, that comes out to be 80%. ಈ ತರ ಪರ್ಸೆಂಟೇಜ್ ಕೊಟ್ಟಾಗ ಅವರೇಜ್ ಅಟಾಮಿಕ್ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಅವರೇಜ್ ಅಟಾಮಿಕ್ ಮಾಸ್ ಕೊಟ್ಟಾಗ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಈ ತರ ಪ್ರಾಬ್ಲಮ್ಸ್ ಅನ್ನು ನೀವು ಎಕ್ಸಾಮ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು, ಆಗ್ಬೋದಾ? ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಅಟಾಮಿಕ್ ಮಾಸ್, ಕಾನ್ಸೆಪ್ಟ್ ಆಫ್ ಅಟಾಮಿಕ್ ಮಾಸ್, ಅವರೇಜ್ ಅಟಾಮಿಕ್ ಮಾಸ್. ಓಕೆನಾ, ಮುಂದಿನ ದಿನಗಳಲ್ಲಿ ಮುಂದಿನ ಕ್ಲಾಸಲ್ಲಿ ಮಾಲಿಕ್ಯುಲರ್ ಮಾಸ್, ಓಕೆನಾ, ಫಾರ್ಮುಲಾ ಮಾಸ್, ಮೋಲ್ ಕಾನ್ಸೆಪ್ಟ್, ಇದ್ರ ಬಗ್ಗೆ ಮಾತಾಡ್ತೀನಿ. ಆಗ್ಬೋದಾ? ಅರ್ಥ ಆಯ್ತು ಅನ್ಕೋತೀನಿ. ಒಂದು 2-3 ಸರಿ ಕಾಮಾಗಿ ಕೂತ್ಕೊಂಡು ನೋಡಿ ವಿಡಿಯೋಸ್ ಅನ್ನ, ಅರ್ಥ ಆಯ್ತಾ? ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಎಸ್, ಸ್ವಲ್ಪ ಕಾನ್ಸೆಪ್ಟ್ ಹೊಸದಾಗಿರೋದ್ರಿಂದ ಇವೆಲ್ಲ ಸ್ವಲ್ಪ ಬಿಗಿನಿಂಗ್ ಅಲ್ಲಿ ತೊಂದರೆ ಆಗುತ್ತೆ. ಓಕೆನಾ, ಏನ್ ತೊಂದರೆ ಇಲ್ಲ, ಭಯಪಡೋ ಅವಶ್ಯಕತೆ ಏನಿಲ್ಲ, ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗುತ್ತೆ. ಒಂದು 2-3 ಸರಿ ವಿಡಿಯೋಸ್ ಅನ್ನು ನೋಡಿ, ಇವ್ರ ಲಕ್ಕಿ ನನ್ ಕೇಳಿದ್ರೆ ಒಂದು 2-3 ಸರಿ ವಿಡಿಯೋ ನೋಡಿ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಸೀನಿಯರ್ಸ್ಗೆಲ್ಲ ಬರೀ ಕ್ಲಾಸ್ ರೂಮಲ್ಲಿ ಕೇಳ್ತಾ ಇದ್ರು, ಮನೆಗೆ ಹೋಗ್ತಾ ಇದ್ರು. ಬಟ್ ಈಗ ನಿಮ್ಗೆ ವಿಡಿಯೋಸ್ ಇರೋದ್ರಿಂದ ನಿಮ್ಗೆ ಅರ್ಥ ಆಗೋವರೆಗೂ ನೋಡಿ, ಏನು ತೊಂದರೆ ಇಲ್ಲ. ಹೌದಾ, ಒಂದು 2-3 ಸರಿ ನೋಡಿ ಗೊತ್ತಾಗುತ್ತೆ ಬಿಗಿನಿಂಗ್ ಅಲ್ಲಿ. ಯಾಕಂದ್ರೆ ಸ್ವಲ್ಪ ನಿಮಗೆ ಟರ್ಮ್ಸ್ ಪರಿಚಯ ಇರೋದಿಲ್ಲ ಬಿಗಿನಿಂಗ್ ಅಲ್ಲಿ. 10th ಸ್ಟ್ಯಾಂಡರ್ಡ್ ಜಸ್ಟ್ ಬಂದಿದ್ದೀರಾ, ಕೆಲವು ಟೆಕ್ನಿಕಲ್ ಟರ್ಮ್ಸ್ ಗೊತ್ತಿರಲ್ಲ ನಿಮಗೆ, ಅವನ್ನೆಲ್ಲ ಸ್ವಲ್ಪ ನಾವು ಹೇಳ್ತಿರ್ತೀವಿ.
ನಾವು ಬೇರೆ ಬೇರೆ ರೀತಿ ಹೇಳ್ತಿದ್ದಾಗ ಅದನ್ನು ಗಮನ ಇಟ್ಟು ಕೇಳಿ, ಓಕೆನಾ? ಆಗ ನಿಮಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ. ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಏನು ವ್ಯತ್ಯಾಸ ಇಲ್ಲ. ಇಲ್ಲಿ ಕರೆಕ್ಟಾಗಿ ಕಾನ್ಸೆಪ್ಟ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಎಲ್ಲರೂ ಈಸಿಯಾಗಿ ಈ ಸೆಕೆಂಡ್ PUC ಅಥವಾ ಫಸ್ಟ್ PUC ಸೈನ್ಸನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಭಯಪಡೋ ಅವಶ್ಯಕತೆ ಏನೂ ಇಲ್ಲ. ಆಗ್ಬೋದಾ? ಎಸ್, ಥ್ಯಾಂಕ್ ಯು.